कृष्णाय वासुदेवाय हरे परमात्मने प्रणतक्लेशनाशाय श्रीगोविन्दाय नमो नमः। नरसिंहो किलाज्ञानमतध्वान्तदिवाकरः दैत्यं ततज्ञानसुखशक्तिपयोनिधिः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोस्तुते। अभ्रमं भङ्गरहितम् अजडं विमलं सदा आनन्दतीर्थम् अतुलं भजे तापत्रयापहम्। तपो विद्या विरक्त्यादि सद्गुणोघाकरानहं वादराजगुरुं वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। श्रीगुरुभ्यो नमः। हरिः ओम्। ಸಗರನ ಚರಿತೆಯನ್ನು ಹರಿವಂಶದಲ್ಲಿ ವೈಶಂಪಾಯನರು ತಿಳಿಸ್ತಾ ಆ ಸಗರನ ಪರಂಪರೆಯಲ್ಲಿ ದಿಲೀಪ ಚಕ್ರವರ್ತಿ ಎಂಬತಕ್ಕಂಥ ಒಂದು ರಾಜ, ಆ ದಿಲೀಪ ಅವನಿಗೆ ಕಟ್ವಂಗ ಎಂಬತಕ್ಕಂತಹ ಮತ್ತೊಂದು ಹೆಸರು ಇತ್ತು. ಒಮ್ಮೆ ದೇವತೆಗಳು ಮತ್ತು ದಾನವರ ನಡುವೆ ಪರಸ್ಪರ ಹೋರಾಟ ನಡೆದಾಗ ಈ ಕಟ್ವಂಗ ದೇವತೆಗಳ ಪರವಾಗಿ ನಿಂತು ದಾನವರ ವಿರುದ್ಧ ತಾನು ಹೋರಾಟ ಮಾಡಿದ. ಅದರಲ್ಲಿ ದೇವತೆಗಳಿಗೆ ಜಯ ಸಿಕ್ಕಿತು. ಸಂತುಷ್ಟರಾಗಿರ್ತಕ್ಕಂತಹ ದೇವತೆಗಳು ಕಟ್ವಂಗನಿಗೆ ಹೇಳಿದ್ರಂತೆ, ನಿಮ್ಗೇನು ವರ ಬೇಕು, ಆ ವರವನ್ನು ನಾನು ಕೊಡ್ತೇನೆ ಅಂತ ಹೇಳಿದಾಗ ಕಟ್ವಂಗ ಅವನು ಹೇಳಿದಂತೆ, ನನಗೆ ಬೇರೆ ಏನು ಬೇಡ, ನನಗೆ ಎಷ್ಟು ಆಯುಷ್ಯ ಇದೆ ತಿಳಿಸಬೇಕು ನೀವು ಅಂತ ಹೇಳಿದ್ರಂತೆ. ಇನ್ನು ನನಗೆ ಎಷ್ಟು ಆಯುಷ್ಯ ಇದೆ, ಆಯುಷ್ಯದ ಬಗ್ಗೆ ನನಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ರಂತೆ. ದೇವತೆಗಳು ಆವಾಗ ಹೇಳಿದ್ರು, ನಿನಗೆ ಇನ್ನು ಇರುವುದು ಕೇವಲ ಒಂದು ಮುಹೂರ್ತದಷ್ಟು ಮಾತ್ರ ಆಯುಷ್ಯ ಇರುವುದು. ಒಂದು ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷ ಅಂತ ಅರ್ಥ. ಇನ್ನು ಕೇವಲ ಒಂದು ಮುಹೂರ್ತದಷ್ಟು ಆಯುಷ್ಯ ಇದೆ ಅಂತ ಈ ಮಾತನ್ನು ಹೇಳಿದ್ದಾರೆ. ಬೇರೆಯವರಾಗಿದ್ರೆ ಹಂಗಲ್ಲಾಗಿ ಬಿಡ್ತಿತ್ತು. ದೇವರು ನಮಗೆ ಅದನ್ನೊಂದು ಕೊಡ್ಲಿಲ್ಲ, ಎಷ್ಟು ಆಯುಷ್ಯ ಅಂತ ಗೊತ್ತಾಗುವುದು ಅಂತ ಒಂದು ವಿಚಾರ ಕೊಡ್ಲೇ ಇಲ್ಲ. ಕೊಟ್ಟು ಬಿಟ್ಟಿದ್ರೆ ಯಾವಾಗಲೂ ನಾವು ಭಯದಲ್ಲೇ ಬದುಕಬೇಕಾಗುತ್ತೆ, ಸಾಯ್ತೇವೆ ಅಂತ ಹೇಳಿ. ಆದ್ರಿಂದ ದೇವರು ಅದೊಂದು ನಮಗೆ ಕರುಣೆಯನ್ನು ತೋರಿಸಿದ್ದಾರೆ. ನಮ್ಮ ಹುಟ್ಟು ಮತ್ತೆ ಸಾವು ಯಾವಾಗ ಅಂತ ದೇವರು ನಮಗೆ ಬರೆದಿಟ್ಟಿಲ್ಲ. ಆದರೆ ಕಟ್ಟುವಂಗನಿಗೆ ದೇವತೆಗಳು ಹೇಳ್ತಾರೆ, ಇನ್ನು ಕೇವಲ ಒಂದು ಮುಹೂರ್ತದಲ್ಲಿ ಸಾವು ಮರಣ ಬರಲಿಕ್ಕಿದೆ ಅಂತ ಹೇಳಿದಾಗ ಕಟ್ಟುವಂಗ ತಾನು ಭಯ ಪಡಲಿಲ್ಲಂತೆ. ತನಗೆ ಇನ್ನು 48 ನಿಮಿಷಗಳ ಕಾಲ ಸಾಧನೆ ಮಾಡಲಿಕ್ಕೆ ಅವಕಾಶ ಉಂಟು, ದೇವರ ಕುರಿತು ಸಾಧನೆ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಹೇಳಿ ಆ ಬರೀ 48 ನಿಮಿಷಗಳ ಕಾಲ ವಿಶೇಷವಾಗಿ ಅದನ್ನು ಸಾಧನೆಯನ್ನು ಮಾಡಿದಂತೆ. ವಿಶೇಷವಾಗಿ ಭಗವಂತನ ಧ್ಯಾನ, ಸ್ಮರಣೆ, ವಿಶೇಷ ಭಗವತ್ ಸೇವೆನೆಲ್ಲ ಬರೀ ಅಷ್ಟು ಒಂದು ಮುಹೂರ್ತದಲ್ಲಿ ತಾನು ಮಾಡಿದ್ದಾನೆ. ಆ ಒಂದು ಮುಹೂರ್ತದಲ್ಲಿ ಭಗವತ್ ಸೇವೆಯನ್ನು ಮಾಡುವ ಮೂಲಕ ಒಳ್ಳೆಯ ಗತಿಯನ್ನು ತಾನು ಹೊಂದಿದ್ದಾನೆ ಅಂತಕ್ಕಂತಹ ವಿಚಾರವನ್ನು, ಅಂದ್ರೆ ದೇವರ ಸೇವೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಸಮಯ ಇದ್ರೂ ಸಾಕು ನಾವು ಮಾಡಬೇಕು ಅಂತ ಹೇಳ್ತಾರೆ. ಬಹಳ ಆಯುಷ್ಯ ಇದೆ, ಆಮೇಲೆ ಮಾಡಿದ್ರೆ ಸಾಕು, ಆದ್ರೆ ಯಾವಾಗ ಏನಾಗುತ್ತೆ ಹೇಳಿಕ್ಕೆ ಬರುವುದಿಲ್ಲ. ಈ ಮನುಷ್ಯ ಜೀವ ಎಂಬುದು ಯಾವಾಗ ಏನಾಗುತ್ತೆ, ಯಾವ ಪ್ರಸಂಗ ಬರುತ್ತೆ ಅಂತ ಯಾರಿಗೂ ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿಲ್ಲ.
ಆದ್ದರಿಂದ ಇದ್ದ ಆಯುಷ್ಯದಲ್ಲಿ ಸಾಧನೆ ಮಾಡಬೇಕು ನಾವು ಅಷ್ಟೇ. ಈ ಮನುಷ್ಯ ಜನ್ಮ ಎಂಬುದು ಅತ್ಯಂತ ದುರ್ಲಭ. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅರ್ಥದಂ. ಈ ಮನುಷ್ಯ ಜನ್ಮ ಎಂಬುದು ಅತ್ಯಂತ ದುರ್ಲಭವಾದದ್ದು. 84 ಲಕ್ಷ ಯೋನಿಗಳಲ್ಲಿ ಬೇರೆ 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 ಯೋನಿಗಳಲ್ಲಿ ನಾವು ಹುಟ್ಟಿ ಬಂದಿರುತ್ತೇವೆ. ಆದರೆ ವಿಶೇಷ ಸಾಧನೆ ನಿಮಿತ್ತವಾಗಿ ಇಂತಹ ಮನುಷ್ಯ ಸಾಧನೆ ಶರೀರ ಬರ್ತದೆ ನಮಗೆ. ಅದಕ್ಕೆ ದಾಸರು ಹೇಳ್ತಾರೆ, ಸಾಧನೆ ಶರೀರ ನಿನ್ನ ದಯೆಗೆ ಕೊಟ್ಟದ್ದು ಅಂತ ಹೇಳ್ತಾರೆ. ಇದು ಭಗವಂತ ನಮ್ಮ ಮೇಲೆ ಕರುಣೆಯನ್ನು ಮಾಡಿ ಕೊಟ್ಟಿರತಕ್ಕಂಥ ಶರೀರ ಈ ಮನುಷ್ಯ ಶರೀರ ಅಂತ. ಆದ್ದರಿಂದ ಈ ಮನುಷ್ಯ ಶರೀರ ನಮಗೆ ಬಂದಾಗ ನಾವು ಸಮಯವನ್ನು ನೋಡುವುದಲ್ಲ, ನಾಳೆ ಮಾಡೋಣ, ನಾಡ್ದು ಮಾಡೋಣ, ಮತ್ತೊಮ್ಮೆ ಮಾಡೋಣ, ಮಗದೊಮ್ಮೆ ಮಾಡೋಣ, ಈ ತರಹವಾಗಿ ನಾವು ನಮ್ಮ ಧಾರ್ಮಿಕವಾದ ಬುದ್ಧಿಯನ್ನು ಮುಂದೆ ಹಾಕ್ತಾ ಹೋಗುವುದಲ್ಲ. ಅವಕಾಶ ಸಿಕ್ಕಾಗ ಒಳ್ಳೆಯ ಸತ್ಕಾರ್ಯ ನಾವು ಮಾಡ್ತಾ ಇರಬೇಕು. ನಾಳೆ ಮಾಡತಕ್ಕಂತಹ ಕಾರ್ಯವನ್ನು ಇವತ್ತು ಮಾಡಿಬಿಡಬೇಕು ನಾವು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮವಾಚಾರ್ಯತ ಅಂತ ಹೇಳ್ತಾರೆ. ನಮಗೆ ಧರ್ಮ ಮಾಡಬೇಕಾದ್ರೆ ತಲೆಯಲ್ಲಿ ಬುದ್ಧಿ ಸ್ವಲ್ಪ ವಿಚಾರ ಇರಬೇಕಂತೆ. ಯಮಧರ್ಮರಾಯ ನಮ್ಮನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಯಾವಾಗ ಕೊರಳಿ ಕುಡಿಕೆ ನಾಕು ಬಿಡ್ತಾನೆ ಎಂಬುವ ಆ ಚಿಂತನೆ ಇಟ್ಟುಕೊಂಡೇ ನಾವು ನಾಳೆ ಮಾಡತಕ್ಕಂತಹ ಧಾರ್ಮಿಕವಾದ ಕೆಲಸ ಇವತ್ತೇ ನಾವು ಮಾಡಿ ಬಿಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಧರ್ಮ ಮಾಡುವ ಪ್ರಸಂಗದಲ್ಲಿ ನಾವು ನಾಳೆ 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 ಅಂತ ನಾವು ಮುಂದೆ ಹಾಕುವುದಲ್ಲ ಎಂಬತಕ್ಕಂತಹ ವಿಚಾರವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಧಾರ್ಮಿಕ ಬುದ್ಧಿ ಅದು ಯಾವಾಗಲೂ ಇರಬೇಕು. ಸಾಧನೆ ಮಾಡತಕ್ಕಂತಹ ಬುದ್ಧಿ ಯಾವಾಗಲೂ ಇರಬೇಕು. ಜಪ ಇವತ್ತು ಸುಸ್ತಾಗಿ ಬಿಟ್ಟಿದೆ, ನಾಳೆ ಮಾಡ್ತೇನೆ, ತಪ್ಪು ಅಂತ ಹೇಳ್ತಾರೆ. ಇವತ್ತು ಬಹಳ ಸಾಕಾಗಿ ಬಿಟ್ಟಿದೆ, ಶಾಲೆಯಲ್ಲಿ ತುಂಬಾ ಆಟ ಇತ್ತು, ಸ್ಪೋರ್ಟ್ಸ್ ಎಲ್ಲ ಇತ್ತು, ಬಹಳ ಸಮಸ್ಯೆ ಆಯಿತು, ಅದರಿಂದ ಇವತ್ತು ಜಪ ಮಾಡೋದು ನಾಳೆ ಮಾಡ್ತೇನೆ, ಖಂಡಿತ ತಪ್ಪು ಅಂತ ಹೇಳ್ತಾರೆ. ಯಾವಾಗ ನಾವು ಸತ್ಕಾರ್ಯವನ್ನು ಮಾಡಬೇಕು ಅಂತ ಆ ಸಮಯ ಇರುತ್ತೋ ಆವಾಗ ಸತ್ಕಾರ್ಯ ನಾವು ಮಾಡಬೇಕು. ಯಾಕೆ ನಾಳೆ ನಾವು ಇರ್ತೇವೆ ಅಂತ ಯಾವ ಗ್ಯಾರಂಟಿ? ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಧರ್ಮರಾಯ ಅವನ ಬಳಿ ಒಬ್ಬ ಬ್ರಾಹ್ಮಣ ಬರ್ತಾನಂತೆ. ಬ್ರಾಹ್ಮಣ ಬಂದವನು ಧರ್ಮರಾಯನ ಹತ್ರ, ನನಗೆ ಸ್ವಲ್ಪ ಹಣ ಬೇಕು, ಕಷ್ಟದಲ್ಲಿದ್ದೇನೆ, ನಾನು ಸಂಕಷ್ಟದಲ್ಲಿದ್ದೇನೆ, ಆರ್ಥಿಕವಾದ ಸಹಾಯ ಬೇಕು ನನಗೆ ಅಂತ ಕೇಳಿದಂತೆ. ರಾತ್ರಿಯ ಹೊತ್ತು ಬಂದಿದ್ದ ಆ ಬ್ರಾಹ್ಮಣ. ಧರ್ಮರಾಜ ಹೇಳಿದ, ಅಲ್ಲ ನಾಳೆ ಬಾ ನೀನು, ನಾಳೆ ನಿನಗೆ ನಾನು ಆರ್ಥಿಕ ಸಹಾಯವನ್ನು ಮಾಡ್ತೇನೆ, ಇನ್ನ ಕಷ್ಟವನ್ನು ನೀಗಿಸ್ತೇನೆ ನಾನು ಅಂತ ಧರ್ಮರಾಜ ಹೇಳಿದಂತೆ. ಆ ಬ್ರಾಹ್ಮಣ ನೇರವಾಗಿ ಭೀಮಸೇನದೇವರ ಬಳಿ ಬಂದಂತೆ. ಭೀಮಸೇನದೇವರ ಬಳಿ ಬಂದಾಗ ಭೀಮನ ಬಳಿ ಕೇಳಿದ್ರು, ನಂಗೆ ಏನಾದ್ರೂ ಸಹಾಯ ಬೇಕು, ಬಹಳ ಕುಟುಂಬ ಕಷ್ಟದಲ್ಲಿದೆ, ಬಹಳ ಸಹಾಯ ಮಾಡಬೇಕು ಅಂತ ಕೇಳಿದಂತೆ. ಆಗ ಭೀಮಸೇನದೇವರು, ನನ್ನ ಅಣ್ಣ ಇದ್ದ, ಧರ್ಮರಾಜನ ಹತ್ರ ಕೇಳ್ಬೋದಾಗಿತ್ತಲ್ಲ ನೀನು ಸಹಾಯವನ್ನು, ಕೊಡ್ತಿದ್ನಲ್ಲ. ಆವಾಗ ಬ್ರಾಹ್ಮಣ ಹೇಳಿದ, ನಾನು ಅವ್ರ ಹತ್ರ ಕೇಳಿದೆ, ನಾಳೆ ಬಾ ಅಂತ ಹೇಳಿದ್ರು ಅವರು, ಆದ್ದರಿಂದ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಭೀಮಸೇನದೇವರು ಅವರಿಗೆ ಕೊಟ್ಟರು, ಹಣವನ್ನು ಕೊಟ್ಟರು. ಕೊಟ್ಟ ಮೇಲೆ ಆ ಯುಧಿಷ್ಠಿರನ ಅವರೊಂದು ಸಾಮ್ರಾಜ್ಯದಲ್ಲಿ ಒಂದು ಗಂಟೆಯನ್ನು ಬಾರಿಸಿ ಹಾಕಿದ್ದಂತೆ. ಅಂದ್ರೆ ಏನಾದ್ರು ಸಂತೋಷದ ಪ್ರಸಂಗ ಏನಾದ್ರೂ ಇದ್ರೆ ಆ ಗಂಟೆಯನ್ನು ಬಾರಿಸಬೇಕು ಅಂತ ಹೇಳಿ, ಆ ಶಬ್ದ ಬರಬೇಕು ಅಂತ ಹೇಳಿ. ರಾತ್ರಿಯ ಹೊತ್ತಿನಲ್ಲಿ ಜೋರಾಗಿ ಶಬ್ದ ಭೀಮಸೇನದೇವರು ಜೋರಾಗಿ ಬಾರಿಸ್ತಾ ಇದ್ದಾರೆ. ಯುಧಿಷ್ಠಿರ ಬಹಳ ಆಶ್ಚರ್ಯ, ಈ ರಾತ್ರಿ ಹೊತ್ತು ಯಾರು ಈ ಗಂಟೆಯನ್ನು ಬಾರಿಸ್ತಾ ಇದ್ದಾರೆ ಅಂತ ಬಹಳ ಆಶ್ಚರ್ಯ ಆಯಿತು ಯುಧಿಷ್ಠಿರನಿಗೆ. ನೋಡಿದ್ರೆ ಭೀಮಸೇನದೇವರು ಜೋರಾಗಿ ಘಂಟಾ ನಾದವನ್ನು ಮಾಡ್ತಾ ಇದ್ದಾರೆ. ಯುಧಿಷ್ಠಿರ ಕೇಳಿದ ಅಂತೆ, ಏನಪ್ಪ ಈ ಅರ್ಧರಾತ್ರಿ ಹೊತ್ತಿನಲ್ಲಿ ಏನು ಘಂಟಾನಾದ ಮಾಡ್ತಾ ಇದ್ದೀನಿ, ನಿನಗೆ ನಿದ್ದೆ ಬರ್ತಾ ಇಲ್ವ ನನಗೆ ಅಂತ. ಅವಾಗ ಭೀಮಸೇನದೇವರು ನನಗೆ ಬಹಳ ಸಂತೋಷ ಆಯಿತು ಅಣ್ಣ, ಅದರಿಂದ ನಾನು ಆ ಜೋರಾಗಿ ಆ ಸಂತೋಷವನ್ನು ಸೂಚನೆ ಮಾಡೋದಕ್ಕೋಸ್ಕರ ಘಂಟಾನಾದ ಮಾಡ್ತಾ ಇದ್ದೇನೆ ನಾನು ಅಂತ ಭೀಮಸೇನದೇವರು ಹೇಳಿದ್ರಂತೆ. ಯಾಕೆ ಸಂತೋಷ ಅಂತ ಹೇಳಿದಾಗ ಯುಧಿಷ್ಠಿರ ಕೇಳಿದಾಗ ಭೀಮಸೇನದೇವರು ಹೇಳ್ತಾರೆ, ನೋಡಮ್ಮಣ್ಣ, ಒಬ್ಬ ನೀನು ನಾಳೆ ಬದುಕ್ತೀಯ ಎಂಬತಕ್ಕಂತಹ ಮಾತನ್ನು ನೀನು ಹೇಳಿದೆಯಲ್ಲ, ಅದರಿಂದ ನನಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿದಂತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಿ? ಅವಾಗ ಭೀಮಸೇನದೇವರು ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ನಿನ್ನ ಬಳಿ ಬಂದಾಗ ನೀನೇನು ಹೇಳಿದೆ ಅವನ ಹತ್ರ, ನಾಳೆ ನಿನಗೆ ನಾನು
ಹಣವನ್ನು ಕೊಡ್ತೇನೆ, ಆರ್ಥಿಕ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದಿ. ಆದ್ರಿಂದ ನಾಳೆ ತನಕ ನೀನು ಬದುಕ್ತೀಯಾ ಎಂಬತಕ್ಕಂತಹ ಭರವಸೆ ನಿನ್ನಲ್ಲಿ ಉಂಟು ನೋಡು, ಅದರಲ್ಲಿ ಬಹಳ ಸಂತೋಷ ಆಯಿತು. ಆವಾಗ ಯುಧಿಷ್ಠಿರಿಗೆ ಬಹಳ ಮುಜುಗರ ಆಯ್ತಂತೆ. ಭೀಮಸೇನ ದೇವರ ಮಾತಿನ ತಾತ್ಪರ್ಯ ಏನಂತ ಹೇಳಿದ್ರೆ, ನೀನ್ ನಾಳೆ ಬಾ ಅಂತ ಹೇಳಿದ್ದಿ ಅಂದ್ರೆ ನೀನು ನಾಳೆ ತನಕ ಬದುಕ್ತಿ ಎಂಬತಕ್ಕಂತಹ ಭರವಸೆ ಮಾಡ್ತಾ ಇದ್ದಿ. ಆದರೆ ನೀನು ನಾಳೆ ತನಕ ಬದುಕ್ತಿ ಎಂಬ ಗ್ಯಾರಂಟಿ ಯಾರಿಗೂ ಇಲ್ಲ. ಆ ದಾನವನ್ನು ಇವತ್ತೇ ಮಾಡಬೇಕಾಗುತ್ತೆ. ನೀನು ನಾಳೆ ಬಾ ಅಂತ ಹೇಳಿ ತಪ್ಪು ಎಂಬತಕ್ಕಂತಹ ಒಂದು ಮಾತನ್ನು ಒಳಗೆ ಇಟ್ಟುಕೊಂಡು ಭೀಮಸೇನ ಮಾತನ್ನು ಹೇಳಿದ್ರು. ಯುಧಿಷ್ಠಿರನಿಗೆ ಬಹಳ ಮುಜುಗರ ಆಯ್ತಂತ ಆ ಪ್ರಸಂಗದಲ್ಲಿ. ಅಂದ್ರೆ ಅಷ್ಟು ಧರ್ಮವನ್ನು ಮಾಡಬೇಕಾದ್ರೆ ನಾವೆಲ್ಲ ಸಾಮಾನ್ಯವಾಗಿ ಕೆಲವೊಮ್ಮೆ ಮಾಡ್ತೇವೆ. ನಾವು ಯಾರಾದ್ರೂ ಬಂದ್ರೆ ನಾಳೆ ಬನ್ನಿ ಅಂತ ಹೇಳಿಬಿಡ್ತೇವೆ ನಾವು. ಅಥವಾ ಏನಾದ್ರು ಸತ್ಕಾರ್ಯ ಮಾಡಬೇಕಾದ್ರೆ ನಾಳೆ ಮಾಡೋಣ ಅಂತ ಮುಂದೆ ಹಾಕಿ ಬಿಡ್ತೇವೆ ನಾವು. ಶಾಸ್ತ್ರಕಾರ ಹೇಳ್ತಾರೆ, ಗೃಹೀತ ಇವ ಕೇಶವ ಧರ್ಮ ಮೃತ್ಯುನ ಧರ್ಮ ಆಚರ್ಯ ಅಂತ ಹೇಳ್ತಾರೆ. ಧರ್ಮ ಮಾಡಬೇಕಾದ್ರೆ ಮೃತ್ಯು ನಮ್ಮ ಪಕ್ಕದಲ್ಲೇ ಇದ್ದಾನೆ ಎಂಬತಕ್ಕಂತಹ ಚಿಂತನೆ ಇಟ್ಟುಕೊಂಡೇ ನಾವು ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಕಟ್ಟುವಂಗ ಅವನಿಗೆ 48 ನಿಮಿಷಗಳ ಕಾಲ, 1 ಮುಹೂರ್ತ ಕಾಲ ಮಾತ್ರ ಆಯುಷ್ಯ ಇತ್ತು. ಅಷ್ಟರಲ್ಲಿ ಅವನು ದುಃಖ ಪಡ್ಲಿಲ್ಲ. ಅಯ್ಯೋ ನನ್ನ ಸತ್ತೋಗಿ ಬಿಡ್ತೇನೆ ದುಃಖ ಪಡ್ಲಿಲ್ಲ. ಆ ಅಷ್ಟು ಆಯುಷ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಧರ್ಮವನ್ನು ತಾನು ಮಾಡುವ ಮೂಲಕ, ಸಾಧನೆ ಮಾಡುವ ಮೂಲಕ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿದ್ದಾನೆ. ಇಂತಹ ಕಟ್ವಂಗನ ಆ ಚಿಂತನೆಯನ್ನು ಹರಿವಂಶದಲ್ಲಿ ತಾವು ಮಾಡಿದ್ದಾರೆ. ಈಗ ಅನೇಕ ಆ ಒಂದು ಇಕ್ಷ್ವಾಕು ವಂಶದ ಮಹಾರಾಜರುಗಳ ಮಹಾ ತಪಸ್ವಿಗಳ ಚರಿತ್ರೆಯನ್ನು ಹರಿವಂಶದಲ್ಲಿ ಹೇಳ್ತಾರೆ. ಮುಂದೆ ನಾವೆಲ್ಲ ಮಾಡತಕ್ಕಂತಹ ಶ್ರಾದ್ದ, ಅದರ ಬಗ್ಗೆ ಹರಿವಂಶದಲ್ಲಿ ವಿಶೇಷವಾದ ಚಿಂತನೆ ಬರುತ್ತೆ. ವೈಶಂಪಾಯನರು ಜನಮೇಜ ವೈಶಂಪಾಯನರಿಗೆ ಕೇಳ್ತಾನೆ, ವೈಶಂಪಾಯನರೇ, ಸೂರ್ಯನಿಗೆ ಶಾಖದೇವ ಅಂತ ಹೆಸರು ಬಂದಿದೆ, ಅದು ಯಾಕೆ ಬಂತದು? ಶ್ರಾದ್ದ ಅಂದ್ರೆ ಏನು? ನಿಜವಾಗಿ ಶ್ರಾದ್ದದ ವಿಧಿ ಏನು? ಅಷ್ಟೇ ಅಲ್ಲ, ಈ ಪಿತೃಗಳು ಅಂತ ಹೇಳ್ತಾರೆ. ಈ ಪಿತೃಗಳು ಅಂದ್ರೆ ಯಾರು? ನಿಜವಾಗಿ ಪಿತೃಗಳು ಅಂದ್ರೆ ಯಾರು? ಇಂತಹ ಇದರ ಬಗ್ಗೆ ನಮಗೆ ತಿಳಿಸಿಕೊಡಬೇಕು. ಅಷ್ಟೇ ಅಲ್ಲ, ನಾವು ಕೊಡ್ತಕ್ಕಂತಹ ಶ್ರಾದ್ದದಿಂದ, ತರ್ಪಣದಿಂದ ಎಲ್ಲರಿರ್ತಕ್ಕಂಥ ಪಿತೃಗಳು ಹೇಗೆ ತೃಪ್ತರಾಗ್ತಾರೆ? ಇದೆಲ್ಲರಿಗಿರ್ತಕ್ಕಂಥ ದೊಡ್ಡ ಸಂಶಯ ಇದು. ಇವತ್ತು ಅನೇಕ ವಿಚಾರವಾದಿಗಳು ಈ ಪ್ರಶ್ನೆಯನ್ನು ಮಾಡ್ತಾರೆ. ಇಲ್ಲಿ ಪಿಂಡ ಇಟ್ಟರೆ ಅಲ್ಲಿ ಇರ್ತಕ್ಕಂಥ ಪಿತೃಗಳು ಹೇಗೆ ಸ್ವೀಕಾರ ಮಾಡ್ತಾರೆ? ಇದೆಲ್ಲ ಬರೀ ದೊಡ್ಡ ಸಂಪ್ರದಾಯ ಅಂತ ಹೇಳ್ತಕ್ಕಂಥ ಅನೇಕ ವಿಚಾರವಾದಿಗಳು ಇವತ್ತಿದ್ದಾರೆ. ಶ್ರಾದ್ದ ಮಾಡೋದು ಎಲ್ಲ ಮೂಢನಂಬಿಕೆ. ಇಲ್ಲಿನ ಪಿಂಡ ಇಟ್ಟು ಬಿಟ್ರೆ ಎಲ್ಲ ಪಿತೃಗಳು ಸೇರುತ್ತದು. ಆದ್ರಿಂದ ಇವೆಲ್ಲ ಸುಮ್ಮನೆ ದೊಡ್ಡ ಸಂಪ್ರದಾಯ ಅಂತ ಹೇಳ್ತಕ್ಕಂತಹ ಕೆಲವು ವಾದಿಗಳು ಇವತ್ತು ವಿಚಾರವಾದಿಗಳು ಇದ್ದಾರೆ. ಈ ಪ್ರಶ್ನೆಯನ್ನು ಆವಾಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ವೈಶಂಪಾಯನರ ಬಳಿ ಜನಮೇಜರು ಮಾಡ್ಕೊಂಡು ಬಿಟ್ಟಿದ್ದಾರೆ. ನಾವು ಇಲ್ಲಿ ಇರತಕ್ಕಂತಹ ಪಿಂಡ ಅದು ಪಿತೃಗಳಿಗೆ ಸೇರುತ್ತೋ? ಹಾಗಾದರೆ ಶ್ರಾದ್ದ ಕ್ರಿಯೆ ಅಲ್ಲಿ ಸೇರುತ್ತೋ ಪಿತೃಗಳಿಗೆ? ಅವರೆಲ್ಲೆಲ್ಲೇ ಇರ್ತಾರೆ. ಕೆಲವರು ನರಕದಲ್ಲಿ ಇರ್ತಾರೆ, ಸ್ವರ್ಗದಲ್ಲಿ ಇರ್ತಾರೆ, ಯಾವುದೋದ್ರಲ್ಲಿ ಇರ್ತಾರೆ. ಅವರೆಲ್ಲ ಹೇಗೆ ಸೇರುತ್ತೆ ಈ ಶ್ರಾದ್ದದ ಆ ಪಿಂಡ? ಇವೆಲ್ಲವೂ ಸೇರುತ್ತೆ ಇದು ಅಂತ ಈ ತರಹವಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ವೈಶಂಪಾಯನರು ಹೇಳ್ತಾರೆ, ಒಳ್ಳೆಯ ಪ್ರಶ್ನೆ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಇನ್ನೊಬ್ಬನ ಪ್ರಶ್ನೆ ಅಲ್ಲ, ಇದು ಸಾಮಾನ್ಯ ಎಲ್ಲರೂ ಪ್ರಶ್ನೆ ಆಗಿದೆ. ಇದು ಸಾಮಾನ್ಯವಾಗಿ ನಿಜವಾಗಿ ನಮ್ಮದೆಲ್ಲರಿಗೂ ಸಮಸ್ಯೆ, ಈ ಪ್ರಶ್ನೆ ಬಂದೇ ಬರುತ್ತೆ ನೋಡಿ. ಯಾರ್ಯಾರು ಶ್ರಾದ್ದವನ್ನು ಮಾಡ್ತಾರೆ ಅವರೆಲ್ಲರಿಗೂ ಸಹಿತ ಪ್ರಶ್ನೆ ಬಂದೇ ಬರುತ್ತೆ. ಅಂದ್ರೆ ಜಿಜ್ಞಾಸೆ ಇರುತ್ತೆ, ಈ ಪಿತೃಗಳಂದ್ರೆ ಯಾರು, ಶ್ರಾದ್ದದ ಮಹತ್ವ ಏನು, ಇವರ ಜಿಜ್ಞಾಸೆ ಬಂದೇ ಬರುತ್ತೆ. ಯಾಕೆ ಶ್ರಾದ್ದ ಹಾಕುವವರಾದ್ದರಿಂದ, ಸನ್ಯಾಸಿಗಳಿಗೆಲ್ಲ ಗೃಹಸ್ಥರಿಗೆಲ್ಲ. ವೈಶಂಪಾಯನರು ಹೇಳ್ತಾರೆ, ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ದೆ ನೀನು. ಈ ಪ್ರಶ್ನೆಯನ್ನು ಭೀಷ್ಮಾಚಾರ್ಯರು ಹಿಂದೆ ಮಾರ್ಕಂಡೇಯ ಬೆಲೆ ಮಾಡಿಕೊಂಡಿದ್ರು, ಪ್ರಶ್ನೆಯನ್ನು ಮಾಡಿಕೊಂಡಿಬಿಟ್ಟಿದ್ರು, ಇದೇ ಪ್ರಶ್ನೆ ಮಾಡಿಕೊಂಡಿದ್ರು. ಅಂತಹ ಭೀಷ್ಮಾಚಾರ್ಯರ ಬೆಲೆ ಧರ್ಮರಾಯನಿಗೆ ಇದೇ ಪ್ರಶ್ನೆಯನ್ನು ಮಾಡಿದ್ದ. ಅಂತಹ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಹೇಳಿದಂತ ವಿಚಾರವನ್ನು ನಾನು ಇವತ್ತು ಹೇಳ್ತೇನೆ ಅಂತ ಹೇಳಿ ವೈಶಂಪಾಯನರು ತಾವು ಭೀಷ್ಮರು ಧರ್ಮರಾಯನಿಗೆ ಹೇಳಿರ್ತಕ್ಕಂತಹ ಉಪದೇಶವನ್ನು ತಾವು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಯುಧಿಷ್ಠಿರ ಭೀಷ್ಮಾಚಾರ್ಯರಲ್ಲಿ ಕೇಳ್ತಾನಂತೆ, ಭೀಷ್ಮಾಚಾರ್ಯ ಒಳ್ಳೆಯ ಸಂತಾನ ಆಗಬೇಕು,
ಆಯುಷ್ಯ ವೃದ್ಧಿ ಆಗಬೇಕು, ಸಂಪತ್ತು ಪಡೆಯಬೇಕು. ಹಾಗಾದ್ರೆ ನಾವೇನು ಮಾಡಬೇಕು? ಹಾಗಾದ್ರೆ ಇದಕ್ಕೆಲ್ಲ ಉಪಾಯ ಏನು ಅಂತ ಕೇಳಿದಾಗ ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ. ಒಳ್ಳೆಯ ರೀತಿಯಲ್ಲಿ ಸತ್ಪುತ್ರ ಪ್ರಾಪ್ತಿ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಸಂಪತ್ತು ಬರಬೇಕು. ಹೀಗೆಲ್ಲ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪಿತೃಶ್ರಾದ್ದಗಳನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅತ್ಯಂತ ಪ್ರಾಮಾಣಿಕವಾಗಿ ವಿಧಿಬದ್ಧವಾಗಿ ಮಾಡಬೇಕು. ಶ್ರಾದ್ದ ಕ್ರಿಯೆಯನ್ನು ಚೆನ್ನಾಗಿ ಮಾಡಿದಾಗ ಅದರಿಂದ ನಿನಗೆ ಆ ಪಿತೃಗಳೆಲ್ಲ ಸಂಪ್ರೀತರಾಗಿ ಬೇಕಾದ ಎಲ್ಲ ಸಂಪತ್ತನ್ನು ಕೊಡ್ತಾರೆ, ಸಂತಾನ ಅಭಿವೃದ್ಧಿ ಆಗುತ್ತೆ. ಇಂತಹ ಸತ್ಕಾರ್ಯದಿಂದ ಒಳ್ಳೆಯ ಫಲಪ್ರಾಪ್ತಿ ಆಗುತ್ತೆ. ಅದರಿಂದ ಪಿತೃಶ್ರಾದ್ದಗಳನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ. ಆವಾಗ ಧರ್ಮರಾಜನು ಹೇಳ್ತಾನೆ, ಪಿತೃಗಳಂದ್ರೆ ಯಾರು? ಹಾಗಾದರೆ ಸಾಮಾನ್ಯ ಪಿತೃ ಶಬ್ದದಿಂದ ಕರೆಯುವುದು ಯಾರನ್ನು ಅಂತ ಹೇಳಿದ್ರೆ ಪಿತೃಗಳು ನಮ್ಮ ಹಿರಿಯರು, ತೀರಿಕೊಂಡವರು ಪಿತೃಗಳು, ಪಿತಾಮಹರು, ಪ್ರಪಿತಾಮಹರು ಅಂತ ಈ ತರಹವಾಗಿ ನಮ್ಮ ವಂಶದ ಹಿರಿಯರು, ಅವರನ್ನು ಪಿತೃಗಳು, ಪಿತಾಮಹ, ಪ್ರಪಿತಾಮಹ ಅಂತ ಹೇಳ್ತೇವೆ. ಅವರು ನಿಜವಾಗಿ ಪಿತೃಗಳು ಅಂತ ಶಬ್ದದಿಂದ ಅವರನ್ನು ಕರೆಯಬೇಕು. ಮತ್ತೆ ಯಾರನ್ನು ಕರೀಬೇಕು ನಾವು? ಮತ್ತೆ ಪಿತೃಗಳು ಎಲ್ಲೆಲ್ಲೂ ಇರ್ತಾರೆ, ಸ್ವರ್ಗದಲ್ಲಿ ಇರ್ತಾರೆ, ನರಕದಲ್ಲಿ ಇರ್ತಾರೆ. ಅವರಿಗೆಲ್ಲ ನಾವು ಮಾಡಿರ್ತಕ್ಕಂಥ ಶ್ರಾದ್ದ ಕ್ರಿಯೆ ತಲುಪುವುದು ಹೇಗೆ ಅವರಿಗೆ? ಹಾಗಾದ್ರೆ ಹೀಗೆ ಅನೇಕ ಪ್ರಶ್ನೆಗಳು ಬರ್ತವೆ. ಅಷ್ಟೇ ಅಲ್ಲ, ನರಕದಲ್ಲಿರ್ತಕ್ಕಂಥ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡೋದು ಏನು ಲಾಭ ಇದೆ ನಮಗೆ? ಆದ್ರಿಂದ ಇದರೆಲ್ಲ ಬಗ್ಗೆ ನಮಗೆ ತಿಳಿಸಿಕೊಡ್ಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರ ಬಳಿ ಧರ್ಮರಾಜರು ಹೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಧರ್ಮರಾಜ, ಈ ಪಿತೃಗಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಬರುವುದು ಅದೇ. ನಮ್ಮ ಹಿರಿಯರು, ನಮ್ಮ ಯಾರು ಮಗ ತಂದೆಗೆ ಶ್ರಾದ್ದ ಮಾಡೋದಂತಾದ್ರೆ ತಂದೆ ಪಿತೃಗಳು, ಅವರ ಹಿಂದಿನ ಪಿತಾಮಹರು, ಪ್ರಪಿತಾಮಹರು, ಈ ತರಹವಾಗಿ ಈ ಪರಂಪರೆಯ ಹಿರಿಯರು ಪಿತೃಗಳು ಅಂತ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡ್ತೇವೆ. ಆದರೆ ಪಿತೃಗಳು ಅಂತ ಒಂದು ಗಣವೇ ಇದೆ ಅಂತ ಹೇಳ್ತಾರೆ. ಅದೊಂದು ದೇವತಾ ಗಣ ಇದ್ದಾಗ ಪಿತೃಗಣ ಅಂತ ಒಂದು ಇದೆ. ಅವರು ಪಿತೃಗಣ ಎಂಬುವರು ಬ್ರಹ್ಮದೇವರ ಮಾನಸ ಪುತ್ರರು. ಆ ಪಿತೃಗಣಗಳು ಒಂದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಗಣ, ದೇವತಾ ಗಣ ಇದ್ದಾಗ ಪಿತೃಗಣಗಳು ಅಂತ ಒಂದು ಪ್ರತ್ಯೇಕವಾದ ಗಣ ಇದೆ. ಪಿತೃಗಳು ಅಂದ್ರೆ ಈ ನಮ್ಮ ಹಿರಿಯರು ಪಿತೃಗಳು, ಆ ಪಿತೃಗಳು ಅಂತ ಅರ್ಥ ಅಲ್ಲ. ಪಿತೃಗಳು ಅಂದ್ರೆ ಪಿತೃಗಣ ಅಂತ ಒಂದು ಪ್ರತ್ಯೇಕವಾದ ಒಂದು ಗಣ ಇದೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಚಿರಪಿತೃ ಅಚಿರ ಪಿತೃಗಳು ಅಂತ ಹೇಳಿ. ಚಿರಪಿತೃಗಳು ಅಚಿರ ಪಿತೃಗಳು ಅಂತ ಹೇಳಿ. ಚಿರಪಿತೃಗಳು ಅಂತ ಹೇಳಿದ್ರೆ ಪಿತೃಗಣ ಅಂತ ನಾನು ಈಗ ಹೇಳಿದಂತೆ ಪಿತೃಗಣಗಳು. ಅಚಿರ ಪಿತೃಗಳು ಅಂತ ಹೇಳಿದ್ರೆ ನಮ್ಮ ವಂಶದಲ್ಲಿ ಬಂದಿರ್ತಕ್ಕಂಥ ಹಿರಿಯರು ಅಚಿರ ಪಿತೃಗಳು ಅಂತ ಹೇಳ್ತಾರೆ. ಈ ಚಿರಪಿತೃಗಳು ಬ್ರಹ್ಮದೇವರ ಮಾನಸ ಪುತ್ರರಾಗಿದ್ದಾರೆ. ಈ ಪಿತೃಗಣಗಳು ಏನು ನಾನು ಹೇಳಿದೆ, ಅವರ ಕೆಲಸ ಏನು ಅಂತ ಹೇಳಿದ್ರೆ, ಯಾರಾದರೂ ಮಕ್ಕಳು ಆ ಶ್ರಾದ್ದವನ್ನು ಮಾಡಿದ್ರೆ, ಪಿಂಡವನ್ನು ಇಟ್ರೆ, ಈ ಪಿತೃದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಿಂಡವನ್ನು ನಾವು ಸ್ವೀಕಾರ ಮಾಡ್ತಾರಂತೆ. ಪಿತೃಗಣಗಳು, ಆ ಗಣದೇವತೆಗಳು ಸ್ವೀಕಾರ ಮಾಡಿ ಅದನ್ನು ಯಾರಿಗೆ ತಲುಪಿಸಬೇಕು ಅಂದ್ರೆ, ಆ ಯಾವ ಮಗ, ಒಬ್ಬ ವ್ಯಕ್ತಿ ಶ್ರಾದ್ದವನ್ನು ಮಾಡಿದ್ದಾನೆ, ಪಿಂಡವನ್ನು ಇಟ್ಟಿದ್ದಾನೆ, ಆ ಪಿಂಡ ಅವನು ಯಾವ ತಂದೆಯ ಗೋತ್ರವನ್ನು, ಹಿರಿಯರ ಗೋತ್ರವನ್ನೆಲ್ಲ ಹೇಳಿ ಆ ಪಿಂಡವನ್ನು ಇಟ್ಟಿರ್ತಾನೆ, ಆ ವ್ಯಕ್ತಿಗೆ ಆ ಶ್ರಾದ್ದದ ಪಿಂಡ ಹೋಗುವಂತೆ ವ್ಯವಸ್ಥೆ ಮಾಡ್ತಕ್ಕಂಥ ಪಿತೃದೇವತೆಗಳು ಅಂತ ಅರ್ಥ. ಅಂದ್ರೆ ಈ ಪರಂಪರೆ ಪಿತೃಗಳಿಗೆ ಈ ಎಲ್ಲ ಶ್ರಾದ್ದದ ಪಿಂಡಾದಿಗಳೆಲ್ಲ ಹೋಗುವಂತೆ ವ್ಯವಸ್ಥೆ ಮಾಡುವವರು ಈ ಪಿತೃದೇವತೆಗಳು. ಅದು ಅವರ ಕೆಲಸವಾಗಿದೆ ಅಂತ ಹೇಳ್ತಾರೆ. ಆದ್ರಿಂದ ಪಿತೃದೇವತೆಗಳು ಪ್ರತ್ಯೇಕವಾಗಿ ಒಂದು ಗಣ ಇದೆ ಅಂತ ತಿಳ್ಕೊಳ್ಬೇಕು. ಆ ಪಿತೃಗಳಾದ ಪರಂಪರೆಯ ಪಿತೃಗಳು ನಾನಾ ತರಹವಾಗಿರ್ತಾರೆ. ಅವರು ಮನುಷ್ಯರಾಗಿರಬಹುದು, ಪ್ರಾಣಿಗಳಾಗಿರ್ತಿರ್ಬಹುದು, ನಾನಾ ತರವಾಗಿ ಇರ್ತಾರೆ. ಅವರಿಗೆ ಆ ಶ್ರಾದ್ದದ ಆಹಾರ ಅದೇ ತರವಾಗಿ ಹೋಗಿರ್ಬೇಕು. ಅವರಿಗೆ ಮನುಷ್ಯರಾದ್ರೆ ಅನ್ನ ರೂಪವನ್ನು ಹೋಗಬೇಕು, ಯಾವುದೋ ಪಕ್ಷಿಗಳಂತಂದ್ರೆ ಬೇರೆ 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 ರೀತಿಯಲ್ಲಿ ಆಹಾರ ರೂಪವಾಗಿ ಹೋಗಬೇಕು. ಈ ಪಿತೃಗಳು ಎಷ್ಟು ಅನುಗ್ರಹ ಮಾಡ್ತಾರೆ ನೋಡಿ. ನಾವು ಕೊಟ್ಟಿರ್ತಕ್ಕಂತಹ ಪಿಂಡವನ್ನು ಆ ಪಿತೃಗಣಗಳು ಆ ಹಿರಿಯರಿಗೆ
ಅವರಿಗೆ ಯಾವ ತರಹವಾಗಿ ಅನ್ನ ಸೇರಬೇಕೋ ಅದೇ ತರಹವಾದ ರೀತಿಯಲ್ಲಿ ಆಹಾರ ಸೇರುವಂತೆ ಅವರು ವ್ಯವಸ್ಥೆ ಮಾಡ್ತಾರೆ ಪಿತೃಗಣರ ಆ ದೇವತೆಗಳು. ಅಂತಹ ಆ ಪಿತೃದೇವತೆಗಳ ಮಹತ್ವವನ್ನು ಈ ಒಂದು ಹರಿವಂಶದಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಈ ಶ್ರಾದ್ದದ ಮಹತ್ವವನ್ನು ಅಂದ್ರೆ ಶ್ರಾದ್ದವನ್ನು ವಿಧಿವತ್ತಾಗಿ ಮಾಡಬೇಕು, ಕ್ರಮವಾಗಿ ಮಾಡಬೇಕೆಂಬುದಕ್ಕೆ ಭೀಷ್ಮಾಚಾರ್ಯರು ಒಂದು ಕಥೆಯನ್ನು ಈ ಪ್ರಸಂಗದಲ್ಲಿ ಹೇಳ್ತಾರೆ. ಭೀಷ್ಮಾಚಾರ್ಯರು ತನ್ನ ತಂದೆಯ ಶಂತನು ರಾಜನ ಶ್ರಾದ್ದವನ್ನು ತಾವು ಮಾಡ್ತಾ ಇದ್ರಂತೆ. ಮಾಡ್ತಾ ಇರಬೇಕಾದ್ರೆ ಆ ತಂದೆ ಏನು ಮಾಡಿದ್ರು, ಭೂಮಿಯ ಹೊರಗಿನಿಂದ ಕೈಯನ್ನು ಹೊರಗೆ ಚಾಚಿ ಬಿಟ್ರಂತೆ. ಎರಡು ಕೈಗಳನ್ನು ಭೀಷ್ಮಾಚಾರ್ಯರ ಮುಂದೆ ಚಾಚಿ ಬಿಟ್ರಂತೆ. ಪಿಂಡವನ್ನು ನನ್ನ ಕೈಯಲ್ಲಿ ಇಡುವಂತ ಚಾಚಿ ಬಿಟ್ರಂತೆ. ಆದರೆ ಈ ಪಿಂಡವನ್ನು ಇಡಬೇಕಾದರೆ ಭೂಮಿಯಲ್ಲಿ ಶುದ್ಧ ಮಾಡಿ ದರ್ಬೆಯನ್ನಿಟ್ಟು ಅದರಲ್ಲಿ ಪಿಂಡವನ್ನು ಇಡಬೇಕು ಅಂತ ಶಾಸ್ತ್ರದಲ್ಲಿ ಈ ಕ್ರಮ ಇದೆ. ಒಂದು ಕ್ರಮಾನುಗುಣವಾಗಿ ಶಾಸ್ತ್ರಾನುಗುಣವಾಗಿ ಮಂತ್ರವನ್ನು ಹೇಳಿ ಪಿಂಡ ಇಡಬೇಕು ಅಂತ ಕ್ರಮ ಇದೆ. ಆದರೆ ಶಂತನು ನೇರವಾಗಿ ತಾನು ಕೈಯನ್ನು ಹಿಡ್ಕೊಂಡು ಬಿಟ್ಟಿದ್ದಾನಂತೆ, ನನ್ನ ಕೈಗೆ ಪಿಂಡವನ್ನು ಕೊಡುವಂತೆ ಹೇಳಿ. ಬೇರೆ ಬಹಳ ಖುಷಿಯಾಗಿಬಿಡ್ತಿತ್ತು. ನೇರ ತಂದೆ ಬಂದು ಬಿಟ್ಟಿದ್ದಾನೆ, ಪಿಂಡ ಕೈಯಲ್ಲಿ ಕೊಡುವಂತ ಬಂದು ಬಿಟ್ಟಿದ್ದಾನೆ, ಕೊಟ್ಟು ಬಿಡೋಣ ಅಂತ ಕೊಟ್ಟು ಬಿಡ್ತಿದ್ರು. ಆದ್ರೆ ಭೀಷ್ಮಾಚಾರ್ಯರು ವಿಚಾರ ಮಾಡಿದ್ರಂತೆ, ಇದು ನನ್ನ ತಂದೆಯ ಕೈಗಳೇ, ನನ್ನ ತಂದೆಯೇ ಶಂತನವೇ ನೇರವಾಗಿ ಶಾಖದ ಪಿಂಡ ಸ್ವೀಕಾರ ಮಾಡ್ತೇನೆ ಅಂತ ಕೈ ಚಾಚಿದ್ದಾನೆ. ಆದರೆ ನನ್ನ ತಂದೆಯ ಕೈಗೆ ನಾನು ಈ ಪಿಂಡವನ್ನು ಕೊಡುವುದಿಲ್ಲ ಅಂತ ಹೇಳಿ ಭೀಷ್ಮಾಚಾರ್ಯರು ತಾವು ದರ್ಭೆಯಲ್ಲೇ ಪಿಂಡವನ್ನು ಇಟ್ಟರಂತೆ. ಯಾಕೆಂತ ಹೇಳಿದ್ರೆ ಶಾಸ್ತ್ರದಲ್ಲಿ ವಿಧಿ ಹಾಗೆ ಇದೆ, ದರ್ಬೆಯ ಮೇಲೆ ಪಿಂಡವನ್ನು ಇಡಬೇಕು ಅಂತ ವಿಧಿ ಇದೆ. ಅದು ಸಾತ್ವಿಕವಾಗಿರ್ತಕ್ಕಂತಹ ಶ್ರಾದ್ದದ ವಿಧಾನ ಅದು. ಈ ಶಂತನು ರಾಜ ಈ ಭೀಷ್ಮಾಚಾರ್ಯರನ್ನು ಪರೀಕ್ಷೆ ಮಾಡಬೇಕಂತಲೇ ನಾವು ಬಂದಿದ್ರು. ತಾನು ಕೈಯನ್ನು ಭೀಷ್ಮಾಚಾರ್ಯರನ್ನು ಎತ್ಕೊಂಡು ಬಿಟ್ಟಿದ್ರು. ನೋಡು ಏನ್ ಮಾಡ್ತಾರೆ ಭೀಷ್ಮ ಏನ್ ಮಾಡ್ತಾನೆ ನೋಡು. ಹಾಗಾದ್ರೆ ಶಾಸ್ತ್ರಕ್ಕೆ ಬದ್ಧನಾಗಿ ತಾನು ತನ್ನ ಪಿಂಡವನ್ನು ಕೈಗೆ ಹಾಕದೇನೆ ದರ್ಬೆ ಮೇಲೆ ಇಡ್ತಾನೋ, ಅಥವಾ ನಾನೇ ಕೈ ಚಾಚಿದ್ದೇನೆ ನನ್ನ ಕೈ ಮೇಲೆ ಇಟ್ಟು ಬಿಡ್ತಾನೋ ಅಂತೇಳಿ ಪರೀಕ್ಷೆ ಮಾಡೋಣ ಅಂತೇಳಿ, ಅವನ ಧರ್ಮದ ಆ ಜಾಗೃತಿಯ ಪರೀಕ್ಷೆ ಮಾಡೋಣ ಅಂತ ಹೇಳಿ ಭೀಷ್ಮಾಚಾರ್ಯರು ಈ ಶಂತನರಾದ ಕೈಯನ್ನು ಮುಂದೆ ಇಟ್ಟಿದೆ. ಭೀಷ್ಮಾಚಾರ್ಯರು ಧರ್ಮದ ಸೂಕ್ಷ್ಮ ಆಲೋಚನೆ ಮಾಡಿ ಕೈಗೆ ಪಿಂಡವನ್ನು ಕೊಡದೇನೆ ದರ್ಬೆಯ ಮೇಲೆ ಪಿಂಡವನ್ನು ಇಟ್ಟು ಬಿಟ್ಟಿದ್ದಾನೆ. ಕ್ರಮಬದ್ಧವಾಗಿ ತಾನು ಶ್ರಾದ್ದ ಕ್ರಿಯೆಯನ್ನು ಮಾಡಿದ. ಶಂತನಿಗೆ ಬಹಳ ಸಂತೋಷ ಆಯ್ತಂತೆ. ಭೀಷ್ಮಾಚಾರ್ಯರ ಈ ಒಂದು ಕ್ರಮವನ್ನು ಕಂಡು ಬಹಳ ಸಂತೋಷ ಆಯ್ತಂತೆ. ನೋಡು ಮಗ, ನಾನು ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಕೈ ಚಾಚಿದೆ, ಆದರೆ ನೀನು ನನ್ನ ಕೈ ಚಾಚಿದ್ರೂ ಸಹಿತ ಧಾರ್ಮಿಕವಾದ ವಿಧಿಗೆ ಅನುಗುಣವಾಗಿ ಅನುಬದ್ಧನಾಗಿ ನೀನು ಆ ಪಿಂಡವನ್ನು ದರ್ಬೆಯ ಮೇಲೆ ಇಟ್ಟಿದ್ದೀಯ. ಆದ್ದರಿಂದ ಒಳ್ಳೆಯ ಧಾರ್ಮಿಕವಾದ ಚಿಂತನೆ ಇಟ್ಕೊಂಡಿದ್ದೀಯ ನೀನು. ನಿನಗೆ ವರವನ್ನು ಕೊಡ್ತೇನೆ ನಾನು, ನೀನು ಇಚ್ಛಾಮರಣೆಯಾಗು ಅಂತ ವರವನ್ನು ಕೊಟ್ಟರಂತೆ ಶಂತನು ರಾಜರು. ನಿನಗೆ ಇಚ್ಛೆ ಬಂದಾಗ ಮರಣ ಬರಲಿ, ಇಚ್ಛೆ ಬಂದಾಗ ಮರಣ ಬರಲಿ, ನೀನು ಇಚ್ಛಿಸಿದರೆ ಮರಣ ಬರುವುದು ಬೇಡ ಅಂತ. ಅದಕ್ಕೋಸ್ಕರವೇ ಭೀಷ್ಮಾಚಾರ್ಯ ಮರಣ ಕಾಲ ಕಾದ್ರಂತೆ. ಭೀಷ್ಮಾಚಾರ್ಯ ಯಾವಾಗ ಉತ್ತರಾಯಣ ಕಾಲ ಬರಲಿ ಅಂತ ಕಾಯ್ತಾ ಇದ್ರಂತೆ ಅವರು. ಶರಶೈಯಲ್ಲಿ ಮಲ್ಕೊಂಡು ಉತ್ತರಾಯಣ ಕಾಲ ಬರುವ ತನಕ ಕಾಯ್ತಾ ಇದ್ರು. ಇಚ್ಛಾಭರಣ ಇದ್ರು ಅವರು ಭೀಷ್ಮಾಚಾರ್ಯ. ತನಗೆ ಇಚ್ಛೆ ಬಂದಾಗ ಮರಣ ಬರಬೇಕು ಅಂತ ಅವರದು ಅದು ವರ ಇತ್ತು ಅವರಿಗೆ. ಆದ್ರೆ ಉತ್ತರಾಯಣ ಪರ್ವಕಾಲ ಬಂದ ಮೇಲೆ ತಾವು ಮರಣವನ್ನು ಅಪ್ಪಿದ್ದಾರೆ. ಇದು ತನ್ನ ತಂದೆ ನೀಡಿರ್ತಕ್ಕಂತಹ ವರ ಅವರಿಗೆ. ಒಂದು ಶ್ರಾದ್ದಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ಇದೊಂದು ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದವನ್ನು ಮಾಡಬೇಕಾದ್ರೂ ಕ್ರಮಬದ್ಧವಾಗಿ ಮಾಡಬೇಕು. ಏನೋ ಹಿಂದಿನವರು ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾವು ಮಾಡೋಣ ಅಂತ ಈ ತರಹವಾದ ಭಾವನೆ ಬೇರೆ. ಮಾಡಬೇಕಾದ್ರೆ ಆ ಶ್ರಾದ್ದದ ಮಹತ್ವ ಏನು, ಶ್ರಾದ್ದ ಮಾಡುವುದರಿಂದ ಏನು ಫಲ, ಇವನ್ನೆಲ್ಲ ತಿಳ್ಕೊಂಡು ನಾವು ಮಾಡಿದಾಗ ಅದಕ್ಕೆ ಒಳ್ಳೆಯ ಫಲ ಇದೆ ಅಂತ ಹೇಳ್ತಾರೆ. ಇಲ್ದಿದ್ರೆ ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಅಂತೇಳಿ ನಮ್ಮ ಹಿಂದಿನವರು ಮಾಡ್ತಾ ಇದ್ದಾರೆ ಶ್ರಾದ್ದವನ್ನು, ನಾವು ಮಾಡಬೇಕಷ್ಟೇ. ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ದಾರೆ, ನಮ್ಮ ತಂದೆ ಮಾಡಿದ್ದಾರೆ, ಅವರು ಹಿರಿಯರು ಮಾಡಿದ್ದಾರೆ, ಅವರು ಹಿರಿಯರು ಮಾಡಿದ್ದಾರೆ, ಅದನ್ನು ನಾನು ಮಾಡ್ತಾ ಇದ್ದೇನೆ. ಇದೇನು ಶ್ರಾದ್ದ, ಆ ಶ್ರಾದ್ದದ ಮಹತ್ವ ಏನು, ಅದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಂಡು ನಾವು ಶ್ರಾದ್ದವನ್ನು ಮಾಡಿದಾಗ ಆ ಶ್ರಾದ್ದಕ್ಕೆ ವಿಶೇಷವಾಗಿರತಕ್ಕಂತಹ ಆ ಫಲವನ್ನು ಹೇಳ್ತಾರೆ.
ಅಂತಹ ಆ ಶ್ರಾದ್ದವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಅಂತ ಹರಿವಂಶ ಹೇಳ್ತಾ ಇದೆ. ಶ್ರಾದ್ದ ಕಾಲದಲ್ಲಿ ಕೆಲವು ಪವಿತ್ರವಾದ ವಸ್ತುಗಳು ಇದ್ದಾವಂತೆ. ಕಾಂಚನಂ ರಾಜತಂ ಪತ್ರಂ ದೌಹಿತ್ರ ಕುತಪಸ್ಥ ತಿಲಾ ವಸ್ತಂಚ ಪಾವನೀಯಾನಿ ತ್ರಿದಂಡಿ ಯೋಗಿನಸ್ತತ. ಶ್ರಾದ್ದ ಕಾಲದಲ್ಲಿ ಇಷ್ಟು ವಸ್ತುಗಳು ಪವಿತ್ರವಾದವುಗಳು ಅಂತ. ಯಾವುದು ಅಂತ ಹೇಳಿದ್ರೆ ಕಾಂಚನಂ ರಾಜತಂ ಪಾತ್ರಂ, ಒಂದು ಕಾಂಚನ ಪಾತ್ರ, ಒಂದು ರಜತ ಪಾತ್ರ, ಇನ್ನು ದೌಹಿತ್ರ ಅಂದ್ರೆ ಮಗಳ ಮಗ ದೌಹಿತ್ರ. ಕುತಪಸ್ಥ ತಿಲಾ, ಕುತಪ ಅಂದ್ರೆ ಕುತಪ ಕಾಲ ಅಂತ ಹೇಳ್ತೇವೆ ನಾವು. ಕುತಪ ಕಾಲ ಅಂತ. ತಿಲಾ ಎಳ್ಳು ಇಷ್ಟು ಇರಬೇಕು. ವಸ್ತಂಚ ಪಾವನೀಯಾನಿ, ಹೋತ ಮತ್ತು ಸನ್ಯಾಸಿಗಳು. ಶ್ರಾದ್ದ ಕಾಲದಲ್ಲಿ ಸನ್ಯಾಸಿಗಳನ್ನು ಕರೆದು ಭಿಕ್ಷೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪ್ರಮಾಣಗಳಿವೆ. ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ಕುತಪ ಅಂತ ಹೇಳಿ, ಕುತಪ ಕಾಲ. ಸಾಮಾನ್ಯವಾಗಿ ಇವತ್ತೆಲ್ಲ ಹೇಳ್ತಾರೆ ಕುತಪ ಕಾಲ ಅಂತೇಳಿ. ಕುತಪ ಕಾಲದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಶಾಸ್ತ್ರ ನಿಜವಾದ ವಿಧಾನ. ಕುತಪ ಕಾಲದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ. ಕುತಪ ಕಾಲ ಅಂದ್ರೆ ಯಾವ ಕಾಲ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಆದಷ್ಟು ಮಂದವಾಗುವ ಸಮಯ. ಅಂದ್ರೆ ಸಾಮಾನ್ಯವಾಗಿ ಸಂಧ್ಯಾ ಕಾಲ ಅಲ್ಲ, ಅದಕ್ಕಿಂತ ಹಿಂದಿನ ಕಾಲ ಅಂತ ಹೇಳ್ತಾರೆ. ಸೂರ್ಯ ಆದಷ್ಟು ಮಂದನಾಗ್ತಾ ಹೋಗಬೇಕು, ಆದಷ್ಟು ಬಿಸಿಲು ಕಡಿಮೆ ಆಗ್ತಾ ಬರಬೇಕು. ಅದು ಕುತಪ ಕಾಲ ಅಂತ ಹೇಳ್ತಾರೆ. ಚಾಂದ್ರೋಪನಿಷತ್ತಿನಲ್ಲಿ ಸಂಧ್ಯಾ ಕಾಲಕ್ಕಿಂತ ಪೂರ್ವ ಕಾಲವು ಕುತಪ ಕಾಲ ಅಂತ ಹೇಳ್ತಾರೆ. ಸಂಧ್ಯಾ ಕಾಲ ಪೂರ್ವ ಕಾಲ ಕುತಪ ಕಾಲ ಅಂತ ಹೇಳ್ತಾರೆ. ಆದ್ದರಿಂದ ಈ ಕುತಪ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಇವತ್ತೆಲ್ಲ ಬೇಗ ಬೇಗ ಆಗಿಬಿಡುತ್ತೆ, ಆದಷ್ಟು ಬೇಗ ಮುಗಿಸಿಬಿಡಿ ಅಂತ ಸಾಮಾನ್ಯ. ಪಾಪ ಅವರಿಗೆ ಒತ್ತಡ ಇರುತ್ತೆ, ಆಫೀಸುಗಳು ಅದು ಇದು ಒತ್ತಡದಲ್ಲಿ ಇರ್ತೇವೆ. ಶಾಸ್ತ್ರದ ನಿಯಮ ಹೀಗಿದೆ, ಆದಷ್ಟು ಶ್ರಾದ್ದವನ್ನು ತಡ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಶ್ರಾದ್ದವನ್ನು ತಡ ಮಾಡಬೇಕು ಅಂತ ಹೇಳಿ ಬೇಗ ಮುಗಿಸಿ ಬಿಡುವುದಲ್ಲ, ಆದಷ್ಟು ತಡ ಮಾಡಬೇಕು. ಶ್ರಾದ್ದವನ್ನು ಕುತಪ ಕಾಲದಲ್ಲಿ ಮಾಡಬೇಕು. ಸಂಧ್ಯಾ ಕಾಲಕ್ಕಿಂತ ಮುಂದಿನ ಕಾಲದಲ್ಲಿ ಆ ಶ್ರಾದ್ದ ವಿಧ ನಡಿಬೇಕು ಎಂಬತಕ್ಕಂಥ ಅದರ ಬಗ್ಗೆ ಬಹಳ ವಿಸ್ತಾರ ಇದೆ. ಜಿಜ್ಞಾಸೆಗಳು ಬೇಕಾದಷ್ಟೇ ಇದೆ. ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದು ಅದರ ಬಗ್ಗೆ. ಶ್ರಾದ್ದದ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಬಹಳ ವಿಸ್ತಾರವಾದ ವಿಚಾರಗಳಿವೆ ಅದರಲ್ಲಿ. ಆದ್ರಿಂದ ಸಂಕ್ಷೇಪವಾಗಿ ಶ್ರಾದ್ದದ ವಿಚಾರವನ್ನು ಇಲ್ಲಿ ಹರಿವಂಶದಲ್ಲಿ ವಿಮರ್ಶೆ ಮಾಡಿದ್ದಾರೆ. ಅಂತಹ ಶ್ರಾದ್ದದ ವಿಚಾರವನ್ನು ಹೇಳಿ ಮುಂದೆ ಪುರೂರವನ ಚರಿತ್ರೆಯನ್ನು ಹರಿವಂಶದಲ್ಲಿ ಹೇಳ್ತಾ ಇದ್ದಾರೆ. ಈ ಪುರೂರವ ಸಾತ್ವಿಕ ಆಗಿರ್ತಕ್ಕಂತಹ ವ್ಯಕ್ತಿ, ಬಹಳ ಉದಾರಶೀಲತೆ. ಯಾರು ಬಂದರೂ ಸಹಿತ ವಿಶೇಷವಾಗಿ ದಾನವನ್ನು ಮಾಡ್ತಾ ಇದ್ದ, ತಮ್ಮ ಪ್ರಜೆಗಳ ರಕ್ಷಣೆ ಮಾಡ್ತಾ ಇದ್ದ. ಸಾತ್ವಿಕತೆ ತುಂಬಿಬಿಟ್ಟಿತ್ತು ಅವನಲ್ಲಿ. ನೋಡ್ಲಿಕ್ಕೆ ಬಹಳ ಸುಂದರನಾಗಿದ್ದ. ಅಂತಹ ಪುರೂರವನನ್ನು ಊರ್ವಶಿ ತಾನು ಮದುವೆ ಮಾಡಿಕೊಂಡಂತೆ. ಯಾಕಂತ ಹೇಳಿದ್ರೆ ಊರ್ವಶಿ ಈ ಪುರೂರವನ್ನ ತಾನು ವಿವಾಹ ಮಾಡಿಕೊಂಡ್ಲು. ಯಾಕಂತ ಹೇಳಿದ್ರೆ ಊರ್ವಶಿಗೆ ಶಾಪ ಬಂದು ಬಿಟ್ಟಿತ್ತು. ಬ್ರಹ್ಮದೇವರ ಶಾಪ ಇತ್ತು. ಯಾವುದೋ ಒಂದು ನಿಮಿತ್ತವಾಗಿ ಬ್ರಹ್ಮದೇವರು ನೀನು ಮನುಷ್ಯನನ್ನು ವಿವಾಹವಾಗುವಂತ ಶಾಪ ಕೊಟ್ಟು ಬಿಟ್ಟಿದ್ರು. ಆದ್ದರಿಂದ ಆ ಊರ್ವಶಿ ವಿಚಾರ ಮಾಡಿದ್ಲಂತೆ, ಮನುಷ್ಯರಲ್ಲಿ ಯೋಗ್ಯರಾದವರು ಯಾವ ಸಂದರ್ಭದಲ್ಲಿ ಪುರೂರವ, ಅವನನ್ನೇ ವಿವಾಹವಾಗ್ತಾನೆ ಅಂತ ಹೇಳಿ ಊರ್ವಶಿ ತನ್ನ ಪುರೂರವನನ್ನು ವಿವಾಹವಾಗ್ತಾಳೆ. ವಿವಾಹವಾದ ಪ್ರಸಂಗದಲ್ಲಿ ಕೆಲವು ನಿಬಂಧನೆ ಹಾಕ್ತಾಳಂತೆ ಊರ್ವಶಿ. ಏನಂತ ಹೇಳಿದ್ರೆ ಮೊದಲನೆಯ ನಿಯಮ ಏನು ಅಂತ ಹೇಳಿದ್ರೆ, ಏಕಾಂತ ಕಾಲ ಬಿಟ್ಟು ಉಳಿದ ಕಾಲದಲ್ಲಿ ಪುರೂರವ ನಗ್ನಾಗಿ ಕಾಣಿಸಬಾರದು, ವ್ಯವಸ್ಥನಾಗಿ ಕಾಣಿಸಬಾರದು. ಈ ಒಂದು ನಿಯಮವನ್ನು ಊರ್ವಶಿ ತನ್ನ ಹಾಕಿದ್ಲು. ಅಷ್ಟೇ ಅಲ್ಲ, ಅವರಿಗೆ ಅತ್ಯಂತ ಪ್ರಿಯವಾದ 2 ಹೋತಗಳಿದ್ದವಂತೆ, 2 ಕುರಿಗಳಿದ್ದವಂತೆ. ಆ 2 ಕುರಿಗಳನ್ನು ಯಾವಾಗಲೂ ಮಂಚಕ್ಕೆ ಕಟ್ಟಿ ಹಾಕ್ತಾ ಇರಬೇಕು ಅಂತ 2ನೆಯ ನಿಯಮವನ್ನು ಹಾಕಿದ್ದಾಳೆ. ಇನ್ನೊಂದು
ನಾನು ಬರೀ ತುಪ್ಪವನ್ನು ಮಾತ್ರ ಸ್ವೀಕಾರ ಮಾಡುವುದು, ಮತ್ತೇನನ್ನೂ ಸ್ವೀಕಾರ ಮಾಡುವುದಿಲ್ಲ. ಅಷ್ಟು ಮಾತ್ರ ಸಾಕು, ಇದಕ್ಕೆ ವ್ಯವಸ್ಥೆ ಮಾಡಬೇಕು, ಇಷ್ಟು ಮಾಡಿದ್ರೆ ಮಾತ್ರ ವಿವಾಹವಾಗ್ತೇನೆ ಅಂತ ಆ ನಿಯಮವನ್ನು ಹಾಕಿ ವಿವಾಹವಾಗಿ ಬಿಟ್ಟಿದ್ರು. ಪುರೂರವನು ಸಹಿತ ಆ ನಿಯಮಕ್ಕೆ ಒಪ್ಪಿ ಅವಳನ್ನು ವಿವಾಹವಾಗಿದ್ದಾನೆ. ವಿವಾಹಿತನಾದ ಮೇಲೆ ಈ ದೇವಲೋಕದಲ್ಲಿ ಬಹಳ ಚಿಂತೆ ಆಯ್ತಂತೆ. ಯಾಕಂತ ಹೇಳಿದ್ರೆ ಊರ್ವಶಿ ದೇವಲೋಕದ ಅಪ್ಸರೆ. ಆ ಊರ್ವಶಿ ಇಲ್ಲದೇನು ದೇವಲೋಕ ಒಂದು ರೀತಿಯಲ್ಲಿ ಬಹಳ ಗಂಧರ್ವರಿಗೆಲ್ಲ ಬಹಳ ಬೇಸರ ಆಗಿಬಿಟ್ಟಿತ್ತು. ಹೇಗಾದರೂ ಮಾಡಿ ಊರ್ವಶಿಯನ್ನು ಮತ್ತೆ ದೇವಲೋಕ ಕರ್ಕೊಂಡು ಬರಬೇಕು ನಾವು ಅಂತೇಳಿ ಗಂಧರ್ವರೆಲ್ಲ ವಿಚಾರ ಮಾಡ್ತಾ ಇದ್ರಂತೆ. ಏನು ಮಾಡಬೇಕು ಹಾಗಾದ್ರೆ ಅಂತ ವಿಚಾರ ಮಾಡ್ತಾ ಮಾಡ್ತಾ ಒಂದು ಉಪಾಯ ಹೊಳೆಯಿತು. ವಿಶ್ವಾವಸು ಅನ್ನತಕ್ಕಂಥ ಗಂಧರ್ವ ಅವನೊಂದು ಉಪಾಯವನ್ನು ಯೋಚನೆ ಮಾಡಿದ. ಅವರ ಕೆಲವು ನಿಯಮ ಉಂಟು ನೋಡಿ. ಏಕಾಂತ ಬಿಟ್ಟು ಉಳಿದ ಸಮಯದಲ್ಲಿ ವಿವಸ್ತ್ರನಾಗಿ ಗಂಧ ಕಾಣಿಸಬಾರದು ಅಂತ ಒಂದು ನಿಯಮ ಇತ್ತು. ಆ 2 ಹೋತಗಳು ಅದನ್ನು ಯಾರು ಅಪಹರಣ ಮಾಡಬಾರದು, ಜೊತೆಗೆ ಇರಬೇಕಂತ ನಿಯಮ ಇತ್ತು. ಈ ನಿಯಮವನ್ನು ಸಡಿಲಿಸಿಬಿಟ್ರೆ ಊರ್ವಶಿ ಗಂಧರ್ವ ಲೋಕಕ್ಕೆ ಬಂದು ಬಿಡ್ತಾಳೆ ಅಂತ ಗೊತ್ತಾಯ್ತು ಅವರಿಗೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಈ ನಿಯಮ ಇದಕ್ಕೆ ಬಂದ್ ಆಗುವಂತ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಗಂಧರ್ವರಲ್ಲಿ ವಿಶ್ವಾವಸು ಎಂಬ ಗಂಧರ್ವ ತಾನು ಉಪಾಯವನ್ನು ಮಾಡಿ ತಾನು ಬರ್ತಾನೆ ಊರ್ವಶಿ ಇದ್ದಲ್ಲಿಗೆ. ಬಂದು ಆ ಮಂಚಕ್ಕೆ 2 ಕುರಿಯನ್ನು ಕಟ್ಟಿದ್ರು. ಆ ಕುರಿಗಳನ್ನು ಅಪಹರಣ ಮಾಡಲಿಕ್ಕೆ ತೊಡಗಿದಂತೆ. ಆ ಕುರಿಗಳನ್ನು ಅಪಹರಣ ಮಾಡಿದಾಗ ಊರ್ವಶಿ ತನ್ನ ಪತಿಯ ಬಳಿ ಹೇಳ್ತಾ ಇದ್ದಾಳೆ, ನೋಡಿ ನನ್ನ ಕುರಿಗಳನ್ನು ಅಪಹರಣ ಮಾಡ್ತಾ ಇದ್ದಾರೆ, ಹೇಗಾದ್ರೂ ತಪ್ಪಿಸಿ ನೀವು ಅಂತ ಹೇಳಿದಾಗ ಪುರೂರವ ತನ್ನ ವಸ್ತ್ರ ಹಾಕೊಂಡಿರ್ಲಿಲ್ಲ, ನಗ್ನ ಆಗಿದ್ದ. ಆದ್ರಿಂದ ಅವನಿಗೆ ಗೊತ್ತಿತ್ತು, ನಾನು ನಗ್ನಾಗಿ ಇದ್ದಾಗ ಊರ್ವಶಿ ನನ್ನನ್ನು ನೋಡಿದ್ರೆ ಅವಳು ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಿತ್ತು ಅವನಿಗೆ. ಆದ್ರಿಂದ ಅವನು ನಾನು ಬರುವುದಿಲ್ಲ ಅಂತ ಹೇಳಿದ. ಒಂದು ಕುರಿಯನ್ನು ಎತ್ಕೊಂಡು ಹೋಗ್ಬಿಟ್ಟ, ಮತ್ತೊಂದು ಕುರಿಯನ್ನು ಅಪಹರಣ ಮಾಡಿಬಿಟ್ಟು ವಿಶ್ವಾವಸು. ಆವಾಗ ಮತ್ತೆ ಒತ್ತಾಯ ಮಾಡಿದ್ಲು ಊರ್ವಶಿ, ಹೇಗಾದ್ರೂ ಮಾಡಿ ಆ ಕುರಿಗಳ ರಕ್ಷಣೆ ಮಾಡಿ ಅಂತ, ನನಗೆ ಬಹಳ ಅತ್ಯಂತ ಪ್ರಿಯವಾದ ಕುರಿಗಳು, ಅದನ್ನು ರಕ್ಷಣೆ ಮಾಡಬೇಕು ನೀವು ಅಂತ ಮತ್ತೆ ಒತ್ತಾಯ ಮಾಡಿದಾಗ ಅನಿವಾರ್ಯವಾಗಿ ಪುರೂರವ ತಾನು ವಿವಸ್ತ್ರನಾಗಿ ಹೇಳುವ ಪ್ರಸಂಗ ಬಂತು. ಆ ಕುರಿಗಳ ರಕ್ಷಣೆಗೋಸ್ಕರ ತಾನು ಹೊರಗೆ ಬರ್ತಾನೆ. ಆದ್ರೆ ಕತ್ತಲಿತ್ತು ಬಹಳ. ಈಗ ಪ್ರಸಂಗ ಏನಿದೆ ಅಂತ ಹೇಳಿದ್ರೆ, ಊರ್ವಶಿ ನಗ್ನನಾಗಿರ್ತಕ್ಕಂತಹ ಪುರೂರವಸನ್ನು ನೋಡಬೇಕು. ಈಗ ತನ್ಮೂಲಕ ಆ ನಿಬಂಧನೆಗೆ ಭಂಗ ಆಗಬೇಕು. ಅದಕ್ಕೇನು ಮಾಡಿದ್ರು ಗಂಧರ್ವರು, ಆಕಾಶದಲ್ಲಿ ಮಿಂಚನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆ ಮಿಂಚನ್ನು ಸೃಷ್ಟಿ ಮಾಡಿದಾಗ ಇದ್ದಕ್ಕಿದ್ದ ಮಿಂಚಿನ ಬೆಳಕಿನಲ್ಲಿ ಆ ನಗ್ನನಾಗಿರ್ತಕ್ಕಂಥ ಪುರೂರವಸನ್ನು ಊರ್ವಶಿ ನೋಡಿಬಿಟ್ಟು, ಯಾವಾಗ ವಿವಸ್ತ್ರನಾಗಿರ್ತಕ್ಕಂತಹ ಪುರೂರವನನ್ನು ಊರ್ವಶಿ ನೋಡಿದ್ಲು, ಆವಾಗ ಊರ್ವಶಿಯ ಪ್ರತಿಜ್ಞೆ, ವಿವಸ್ತ್ರನಾಗಿ ನಿನ್ನ ನೋಡಿಬಿಟ್ರೆ ನಾನು ಹೋಗಿಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ಲು. ಆ ಪ್ರತಿಜ್ಞೆಗೆ ಈಡೇರಿ ಬಿಟ್ಟಿದೆ. ಆದ್ರಿಂದ ಊರ್ವಶಿ ತಾನು ಪುರೂರವನ ಬಿಟ್ಟು ಹೋಗಿಬಿಟ್ಟಿದ್ದಾಳೆ. ಪುರೂರವನಿಗೆ ಬಹಳ ದುಃಖ ಆಯಿತು. ತನ್ನ ಮಡದಿಯಾಗಿರ್ತಕ್ಕಂತಹ ಊರ್ವಶಿ ತನ್ನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಅಂತ ಜೋರಾಗಿ ತಾನು ಅಳ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ, ಎಲ್ಲ ಊರು ಹುಡುಕ್ತಾ ಇದ್ದಾನೆ. ಇಂತಹ ಪ್ರಸಂಗದಲ್ಲಿ ಕುರುಕ್ಷೇತ್ರದಲ್ಲಿ ಹೈಮವತಿ ಎಂಬತಕ್ಕಂತಹ ಸರೋವರದಲ್ಲಿ ಅಪ್ಸರೆಯರ ಜೊತೆ ಊರ್ವಶಿ ತಾನು ವಿಹಾರ ಮಾಡ್ತಾ ಇದ್ದಾಳೆ. ಆವಾಗ ಅಲ್ಲಿ ನೋಡಿದ ಅವಳನ್ನು ಪುರೂರವ. ಆ ಪುರೂರವ ಹೇಳ್ತಾನೆ, ಬಾ, ಯಾಕೆ ಹೋಗ್ತಾ ಇದ್ದೆ, ನನ್ನನ್ನು ಬಿಟ್ಟು ಯಾಕೆ ಹೋದಿ ನೀನು, ನನ್ನ ಜೊತೆ ಇರಬೇಕು ನೀನು ಅಂತ ಹೇಳಿ ಬಹಳ ವಿಪರೀತವಾಗಿ ತಾನು ಕೇಳಿಕೊಂಡಾಗ ಊರ್ವಶಿ ತಾನು ಹೇಳ್ತಾಳೆ, ನಾನು ಈಗ ಬರುವುದಿಲ್ಲ ನನ್ನ ಬಳಿ, ವರ್ಷಕ್ಕೊಮ್ಮೆ ಬರ್ತೇನೆ ನಾನು, ಸಂವತ್ಸರಕ್ಕೊಮ್ಮೆ ಬರ್ತೇನೆ ನಾನು. ಈಗ ನಾನು ಗರ್ಭಿಣಿಯಾಗಿದ್ದೇನೆ, ಗರ್ಭ ಧರಿಸಿದ್ದೇನೆ, ಈ ಮಗು ಹುಟ್ಟಿದಾಗ ನಾನು ನಿನ್ನ ಬಳಿ ಬರ್ತೇನೆ, ಮತ್ತೆ ನಿನ್ನನ್ನು ಸೇರಿಕೊಳ್ತೇನೆ ನಾನು ಅಂತ ಹೇಳಿ ವರ್ಷಕ್ಕೊಮ್ಮೆ ಬರ್ತೇನೆ ನಾನು ಅಂತ ಹೇಳಿದ್ರು. ಸಂವತ್ಸರ ಆಯಿತು, ತಾನು ಬಂದಿದ್ದಾಳೆ, ಸಮಾಗಮವಾಗಿದೆ. ಆವಾಗ ಊರ್ವಶಿ ಪುರೂರವ ಹೇಳ್ತಾನೆ, ನನಗೆ ವರ್ಷಕ್ಕೊಮ್ಮೆ ನೀನು ಬರುವುದು ಸರಿಯಾಗುವುದಿಲ್ಲ, ನಿತ್ಯದಲ್ಲೇ ನಿನ್ನ ಜೊತೆಗೆ ಇರಬೇಕು ನಾನು ಅಂತ ನನಗೆ ಮನಸ್ಸಾಗ್ತಾ ಇದೆ, ಅದಕ್ಕೇನು ಉಪಾಯ ಹೇಳು ಅಂತ ಹೇಳಿ ಪುರೂರವ ಊರ್ವಶಿಯ ಬಳಿ ಕೇಳಿಕೊಂಡಾಗ ಊರ್ವಶಿ ಹೇಳ್ತಾರೆ, ನೋಡು, ನಾಳೆ ಗಂಧರ್ವರು ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ.
ಆವಾಗ ನೀನು ಗಂಧರ್ವರ ವಿಶೇಷ ಸೇವೆಯನ್ನು ಮಾಡು, ಒಳ್ಳೆ ಆತಿಥ್ಯವನ್ನು ಮಾಡು. ಆವಾಗ ಗಂಧರ್ವರ ನಿನಗೆ ಕೇಳ್ತಾರೆ, ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಆವಾಗ ನೀನು ಹೇಳು, ನಾನೂ ಸಹಿತ ಗಂಧರ್ವನಾಗಬೇಕು ಅಂತ ವರವನ್ನು ಕೊಡಿ ಅಂತ ನೀವು ಕೇಳು. ಆವಾಗ ಅವರು ಅನುಗ್ರಹ ಮಾಡಿದ್ರೆ ನೀನು ಗಂಧರ್ವನಾಗ್ತೀಯ, ಆವಾಗ ನಿತ್ಯ ನನ್ನ ಜೊತೆಗೆ ಇರ್ಬೋದು ನೀನು ಅಂತ ಹೇಳಿ ಊರ್ವಶಿ ಈ ಉಪಾಯವನ್ನು ಹೇಳಿ ಹೊರಟು ಬಿಟ್ಟಿದ್ದಾಳೆ. ಮರುದಿವಸ ಗಂಧರ್ವರು ಬಂದರು. ಪುರೂರವ ಗಂಧರ್ವರ ಬಳಿ ತಾನು ಕೇಳಿಕೊಂಡ, ನಾನು ಗಂಧರ್ವ ಆಗಬೇಕು ಅಂತ ಕೇಳಿಕೊಂಡ. ಆವಾಗ ಗಂಧರ್ವರು ಹೇಳ್ತಾರೆ, ಆ ಗಂಧರ್ವರು ಒಂದು ಪಾತ್ರದಲ್ಲಿ ಅಗ್ನಿಯನ್ನು ಕೊಟ್ಟರಂತೆ. ಅಗ್ನಿಯನ್ನು ಕೊಟ್ಟು, ಈ ಅಗ್ನಿಯನ್ನು ಹೋಮಿಸಬೇಕು, ಹೋಮಿಸಿದ್ರೆ ಅದರಿಂದ ನಿನಗೆ ಗಂಧರ್ವ ಲೋಕ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದರು. ಈ ರಾಜ ಪುರೂರವ ತಾನು ಅಗ್ನಿ ಎತ್ಕೊಂಡು ಬಂದ ಪಾತ್ರೆ, ಅಗ್ನಿ ಉಳ್ಳಂತಹ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಮಕ್ಕಳ ಜೊತೆ ಕಾಡಿಗೆ ಬಂದಿದ್ದಾನೆ. ಕಾಡಿಗೆ ಬಂದು ಆ ಪಾತ್ರೆಯನ್ನು ಒಂದು ಮರದ ಕೆಳಗೆ ಇಟ್ಟು ತನ್ನ ಮಕ್ಕಳ ಜೊತೆ ತಾನು ಊರಿಗೆ ಹೋಗಿಬಿಟ್ಟ. ಮಕ್ಕಳನ್ನು ಊರಿಗೆ ಬಿಟ್ಟು ಬಿಡುವುದಕ್ಕೋಸ್ಕರ ಹೋಗಿಬಿಟ್ಟಿದ್ದಾನೆ. ಮಕ್ಕಳನ್ನು ತನ್ನ ಊರಿಗೆ ಬಿಟ್ಟು ಮತ್ತೆ ಕಾಡಿಗೆ ಬಂದಾಗ ಅಲ್ಲಿ ಆ ಪಾತ್ರೆಯೂ ಇಲ್ಲ, ಅಗ್ನಿಯೂ ಇಲ್ಲ. ಅದೇನಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ಆ ಅಗ್ನಿ ಮತ್ತೆ ಪಾತ್ರೆ ಎರಡೂ ಸಹಿತ ಒಂದು ಅಶ್ವತ್ಥ ವೃಕ್ಷ, ಒಂದು ಶಮಿ ವೃಕ್ಷ ಮಾರ್ಪಾಡಾಗಿಬಿಟ್ಟಿದೆ ಎರಡೂ ಸಹಿತ. ಆವಾಗ ಪುರೂರವ ಬಹಳ ಆಶ್ಚರ್ಯಗೊಳ್ತಾನೆ. ಅದೇ ಅಶ್ವತ್ಥ ಮತ್ತು ಶಮಿ ವೃಕ್ಷ ಎರಡನ್ನೂ, ಅಶ್ವತ್ಥವನ್ನು ಅರಣ್ಯನ್ನಾಗಿ ಮಾಡಿಕೊಂಡು ಶಮಿ ವೃಕ್ಷದ ಆ ಶಮಿ ಗರ್ಭ ಏನಿದೆಯೋ ಅದರಲ್ಲಿ ಮಥನ ಮಾಡುವ ಮೂಲಕ ಆವಾಗ ಅಗ್ನಿಯನ್ನು ಜ್ವಲನ ಮಾಡ್ತಾನೆ. ಆ ತನ್ಮೂಲಕ ಆ ಅಗ್ನಿಯನ್ನು 3 ಭಾಗ ಮಾಡಿ ಯಜ್ಞವನ್ನು ಮಾಡ್ತಾನೆ ಪುರೂರವ. ಆ ಪುರೂರವನ ಯಜ್ಞಕ್ಕೇನೆ ತ್ರೇತಾಗ್ನಿ ಅಂತ ಹೇಳ್ತಾರೆ. ಅಂದ್ರೆ ಅಗ್ನಿಯನ್ನು 3 ಭಾಗ ಮಾಡಿ ಯಜ್ಞವನ್ನು ಮಾಡಿದ್ದರಿಂದ ಆ ಪುರೂರವನ ಆ ಒಂದು ಯಜ್ಞಕ್ಕೆ ತ್ರೇತಾಗ್ನಿ ಅಂತ ಕರೀತಾರೆ. ಅಂತಹ ಆ ಪುರೂರವ ಈ ತರಹವಾಗಿರ್ತಕ್ಕಂತಹ ಯಜ್ಞವನ್ನು ಮಾಡುವ ಮೂಲಕ ತಾನು ಗಂಧರ್ವಲೋಕವನ್ನು ಪಡ್ಕೊಳ್ತಾನೆ. ಅಂದ್ರೆ ಯಜ್ಞ ಎಷ್ಟು ಮಹತ್ವ ನೋಡಿ, ಯಜ್ಞಕ್ಕೆ ಒಂದು ಹೋಮಕ್ಕೆ ಎಷ್ಟು ಮಹತ್ವ ನೋಡಿ. ಅಂದ್ರೆ ಸಾತ್ವಿಕ ರೀತಿಯಿಂದ ಹೋಮವನ್ನು ಮಾಡಿದರೆ ಆ ಹೋಮ ಎಂಬುದು ಅಲ್ಲಿ ದೇವತೆಗಳು ನಮಗೆ ಉತ್ತಮವಾದ ಲೋಕವನ್ನೇ ಕೊಟ್ಟು ಬಿಡ್ತಾರೆ. ಅದಕ್ಕೆ ಒಳ್ಳೆಯ ಸಾಕ್ಷಿ ಪುರೂರವ. ಅಂದ್ರೆ ಹೋಮ ಯಜ್ಞ ಅಷ್ಟು ಸಾತ್ವಿಕವಾಗಿರಬೇಕು, ಸಾತ್ವಿಕ ರೀತಿಯಲ್ಲಿ ಇರಬೇಕು. ಆ ಮಾಡುವ ವ್ಯಕ್ತಿಯು ಸಾತ್ವಿಕ ರೀತಿಯಲ್ಲಿ ಮಾಡಬೇಕು, ವಸ್ತುಗಳು ಸಾತ್ವಿಕವಾಗಿ ಇರಬೇಕು. ಆದಷ್ಟು ಯಜ್ಞದ ಹೋಮದ ಪರಿಕರಗಳು ಸಾತ್ವಿಕವಾಗಿ ಇರಬೇಕು ಅಂತ ಹೇಳ್ತದೆ. ನಮಗೆಲ್ಲ ಗೊತ್ತುಂಟು, ನಾವೆಲ್ಲ ತಿರುಪತಿ ಲಡ್ಡು ತಿಂದವರೇ. ಇನ್ನೊಂದು 6 ತಿಂಗಳ ಹಿಂದೆ ತಿರುಪತಿಗೆ ಹೋಗುವುದು, ಲಡ್ಡು ತಗೊಂಡು ಬರುವುದು, ತಿನ್ನುವುದು. ಆಮೇಲೆ ಒಂದು ದಿವಸ ಪೇಪರಲ್ಲಿ ಬಂತು, ತಿರುಪತಿಯ ಲಡ್ಡಿಗೆ ಹಾಕತಕ್ಕಂತಹ ತುಪ್ಪ ಅದು ಯಾವುದೋ ಒಂದು ಗೋವಾ ಹಂದು ಏನೋ ಯಾವುದೋ ಒಂದು ಕೊಬ್ಬಿನಿಂದ ಮಾಡಿರತಕ್ಕಂತಹ ಎಣ್ಣೆ ಅಂತ ಗೊತ್ತಾಯ್ತು. ಆಮೇಲೆ ಏನು ಮಾಡುವುದೆಲ್ಲ ತಿಂದ ಆಗಿಬಿಟ್ಟಿದೆ ಅದನ್ನು. ಶ್ರೀನಿವಾಸ ದೇವರ ಪ್ರಸಾದ ಬೈಲಿಕ್ಕಿಲ್ಲ, ಆದರೆ ಮಾಡಿರ್ತಕ್ಕಂತಹ ಪರಿಕರ ಇದೆಷ್ಟು ಅಶುದ್ಧ ನೋಡಿ. ಅದು ಯಾವುದೋ ಒಂದು ದನದ ಕೊಬ್ಬು, ಯಾವ ದನದ ಮಾಂಸ ತಿನ್ಲಿಕ್ಕಿಲ್ಲ ಶಾಸ್ತ್ರ ಇದೆ, ಯಾವ ದನ ಅತ್ಯಂತ ಪೂಜನೀಯ ಅಂತ ಇದೆ, ಅದೇ ದನದ ಕೊಬ್ಬಿನಿಂದ, ಯಾವುದೋ ಬೇರೆ ಪ್ರಾಣಿಯ ಕೊಬ್ಬಿನಿಂದ ಮಾಡಿರ್ತಕ್ಕಂಥ ಎಣ್ಣೆಯಿಂದ, ತುಪ್ಪದಿಂದ ಮಾಡಿರ್ತಕ್ಕಂಥ ಲಡ್ಡು, ಅದು ಶ್ರೀನಿವಾಸರ ನೈವೇದ್ಯ, ಅದನ್ನು ನಾವೆಲ್ಲ ಸ್ವೀಕಾರ ಮಾಡಿತ್ತು. ಎಷ್ಟು ದೊಡ್ಡ ದ್ರೋಹ ನೋಡಿ ಇದು. ಇದರಿಂದ ಯಾರಿಗೆ ಪುಣ್ಯ ಬರುತ್ತೆ? ಇದರಿಂದ ಮತ್ತಷ್ಟು ಪಾಪವನ್ನು ಮಾಡಿಕೊಂಡಾಗೆ ಹೊರತು ಪುಣ್ಯ ಬರುವುದಿಲ್ಲ. ಅದರಿಂದ ದೇವರ ಯಜ್ಞ ಮಾಡಬೇಕಾದ್ರೆ ಯಾವುದೇ ದೇವರ ಪದಾರ್ಥಗಳಾಗಿರಲಿ ಅದು ಅತ್ಯಂತ ಸಾತ್ವಿಕವಾಗಿರಬೇಕು ಅಂತ ಹೇಳ್ತಾರೆ. ಸಾತ್ವಿಕವಾದ ನಮ್ಮಲ್ಲಿ ಒಂದು ರೂಢಿ ಉಂಟು, ದೇವರಿಗೆ ನಾವು ಯಾವುದನ್ನು ಸ್ವೀಕಾರ ಮಾಡಬೇಕಾದ್ರೆ ದೇವರಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ನಿಯಮ ಉಂಟು. ನಾವು ಏನೇನು ಸ್ವೀಕಾರ ಮಾಡೋಣ, ದೇವರಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡುವಂತ ನಿಯಮ ಉಂಟು. ಅಂದ ಮಾತ್ರಕ್ಕೆ ನಾವು ಕುಡಿಯುವ ಕಾಫಿಯನ್ನು ದೇವರಿಗೆ ಅರ್ಪಣೆ ಮಾಡುವುದಲ್ಲ. ನಾವು ದಿನಾದರೂ ಕಾಫಿಯನ್ನು ಕುಡಿತೇವೆ ಮನೆಯಲ್ಲಿ,
ಆದ್ರಿಂದ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅದನ್ನು ಸಹಿತ ಕಾಫಿಂ ಸಮರ್ಪಯಾಮಿ, ದೇವರ ಮುಂದೆ ತುಳಸಿ ಇಟ್ಟು ನೈವೇದ್ಯ ಮಾಡಿ ಸ್ವೀಕಾರ ಮಾಡ್ತೇವೆ, ಅದು ಖಂಡಿತ ತಪ್ಪು. ಆ ಆಹಾರ ಸಾತ್ವಿಕವಾದ ಆಹಾರ ಆಗಿರ್ಬೇಕು. ನಾವು ತಿನ್ನುವ ಪದಾರ್ಥ ಎಲ್ಲ ದೇವರಿಗೆ ಅರ್ಪಣೆ ಮಾಡುವುದಿಲ್ಲ. ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಯಾವುದು ಅರ್ಹವೋ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ನಾವು. ಅಂದ್ರೆ ಸಾತ್ವಿಕವಾದ ಆಹಾರವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ನಾವು. ಅದರಿಂದ ನಮಗೆ ಒಳ್ಳೆಯ ಪುಣ್ಯ ಬರುತ್ತೆ. ಹೋಮದಲ್ಲೂ ಅಷ್ಟೇ, ಯಜ್ಞ ಮಾಡಬೇಕಾದ್ರೂ ಅಷ್ಟೇ ಸಾತ್ವಿಕವಾದ ತುಪ್ಪ, ಆದಷ್ಟು ಸಾತ್ವಿಕವಾದ ತುಪ್ಪ ಇರಬೇಕು. ಆದಷ್ಟು ಗೋವಿನ ತುಪ್ಪ, ಗೋವಿನ ಬೆಣ್ಣೆಯಿಂದ ಮಾಡಿರ್ತಕ್ಕಂತಹ ಆ ಹಾಲಿನಿಂದ ಮಾಡಿರ್ತಕ್ಕ ಬೆಣ್ಣೆಯಿಂದ ತುಪ್ಪವನ್ನು ನಾವು ಮಾಡಬೇಕು. ಅದರಿಂದ ಯಜ್ಞವನ್ನು ಮಾಡಬೇಕು. ಋಷಿಮುನಿಗಳೆಲ್ಲ ಹಿಂದೆ ಯಾಕೆ ಗೋ ಸಾಕ್ತಾ ಇದ್ರು ಅಂತ ಹೇಳಿದ್ರೆ, ಆ ಗೋವಿನ ಹಾಲಿನಿಂದ ಬಂದಿರತಕ್ಕಂತಹ ಬೆಣ್ಣೆಯಿಂದ ಮಾಡಿರ್ತಕ್ಕಂತಹ ತುಪ್ಪದಿಂದಲೇ ನಾವು ಹೋಮವನ್ನು ಮಾಡಬೇಕೆಂಬ ದೃಷ್ಟಿ ಇಟ್ಕೊಂಡು ಗೋವನ್ನು ಸಾಕ್ತಾ ಇದ್ರು ಹಿಂದಿನ ತಪಸ್ಸುಗಳೆಲ್ಲ. ಅದಕ್ಕೋಸ್ಕರ ಸಾತ್ವಿಕವಾದ ತುಪ್ಪ, ಸಾತ್ವಿಕವಾದ ಪರಿಕರಗಳು ಎಲ್ಲ ಚೆನ್ನಾಗಿದ್ದಾಗ ಆವಾಗ ನಾವು ಹೋಮವನ್ನು ಮಾಡಿದಾಗ ಆ ಹೋಮ ನಮಗೆ ಪೂರ್ಣವಾದ ಫಲವನ್ನು ಕೊಡುತ್ತೆ ಅಂತ ಈ ಪುರೂರವನ ಈ ಒಂದು ಚರಿತ್ರೆ ದೃಷ್ಟಾಂತ ನಮಗೆ ಒಳ್ಳೆಯ ಸಾಕ್ಷಿಯಾಗುತ್ತೆ. ಆ ಹೋಮವನ್ನು ಮಾಡುವ ಮೂಲಕ ಪುರೂರವ ತಾನು ಗಂಧರ್ವ ಲೋಕವನ್ನು ಪಡೆದುಕೊಂಡಿದ್ದಾನೆ. ಊರ್ವಶಿಯ ನಿತ್ಯ ಸಂಘವನ್ನು ತಾನು ಪಡೆದುಕೊಂಡು ಬಿಟ್ಟಿದ್ದಾನೆ. ಅಂತಹ ಪುರೂರವನ ಅಂತರದಲ್ಲಿ ಆಯುರಾಜನ ವಂಶದ ವಿಸ್ತಾರವನ್ನು ಬಹಳ ಸುಂದರವಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಆಯುರಾಜ ಅವನಿಗೆ ಪ್ರಭಾದೇವಿಯಲ್ಲಿ ನಹುಷ, ವೃದ್ಧಶರ್ಮ, ರಂಭ, ರಜಿ, ಅನೇನಾರ್ವ ಎಂಬ 5 ಮಕ್ಕಳು ಹುಟ್ಟಿದ್ದಾರೆ. ಇದರಲ್ಲಿ ರಜಿ ಎಂಬ ಹೆಸರಿನ ರಾಜನಿಗೆ 500 ಜನ ಮಕ್ಕಳು ಇದ್ರಂತೆ. ಇಲ್ಲಿ ಆಶ್ಚರ್ಯ ಪಡಬೇಡಿ ನೀವು, ಆವಾಗೆಲ್ಲ ಹಾಗೆ ಇತ್ತು. 1000 ಮಕ್ಕಳು, 500 ಮಕ್ಕಳು ಅಂತ ಹೇಳಿ. ಇವತ್ತು 1 ಮಕ್ಕಳಾದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಇವತ್ತು 2-3 ಮಕ್ಕಳಂತಾದ್ರೆ ಸಮಸ್ಯೆ ಆಗಿಬಿಡುತ್ತೆ. ಆವಾಗೆಲ್ಲ ಹಾಗಲ್ಲ, 1000 ಮಕ್ಕಳು, 10,000 ಹಿಂದೆಲ್ಲ ಕೇಳಿದ್ರೆ ಹರಿಯೇಶ್ವರು, ಬೇರೆ ಬೇರೆ ಹೆಸರನ್ನು ಕೇಳಿದ್ರಿ ನೀವು. ಈ ರಜಿಗೆ 500 ಮಕ್ಕಳು ಇದ್ರಂತೆ. 500 ಮಕ್ಕಳಿಗೂ ಪ್ರತ್ಯೇಕ ಹೆಸರಿಡ್ಲ. ಅವರಿಗೆ ರಾಜೇಯ ಅಂತ ಹೆಸರು ಬಂದು ಬಿಡ್ತಂತೆ ಕೊನೆಗೆ, ಅವರಿಗೂ ಸಹಿತ ರಾಜೇಯರು ಅಂತ ಹೆಸರು, ಪ್ರತ್ಯೇಕ ಹೆಸರು ಇಡ್ಲಿಲ್ಲ. ಯಾಕಂದ್ರೆ ಎಷ್ಟು ಹೆಸರು ಅಂತ ಇಡುದು ಪಾಪ ಅವರಿಗೆ. ಆದ್ರಿಂದ ರಾಜೇಯರು ಅಂತ ಹೆಸರಿಟ್ಟು ಬಿಟ್ಟಿದ್ದಾರೆ. ಅಂತಹ 500 ಜನ ಮಕ್ಕಳು ಆ ರಜಿಗೆ ಇದ್ರು. ಒಮ್ಮೆ ದೇವತೆಗಳು ಮತ್ತು ಅಸುರರ ಒಂದು ಯುದ್ಧದ ಪ್ರಸಂಗ. ದೇವತೆಗಳು ಮತ್ತು ದೈತ್ಯರು ಬ್ರಹ್ಮದೇವರ ಬಳಿ ಬಂದ್ರಂತೆ. ನಮಗೆ ಜಯ ಸಿಗಬೇಕು. ದೇವತೆಗಳು ಬಂದರು, ದೈತ್ಯರು ಬಂದರು. ಹೇಗಾದ್ರೂ ನಮಗೆ ಜಯ ಆಗಬೇಕು ಅಂತ ಹೇಳಿ ಇಬ್ಬರು ಬಂದು ಬಿಟ್ಟಿದ್ದಾರೆ. ಅವಾಗ ಬ್ರಹ್ಮದೇವರು ಹೇಳ್ತಾರೆ, ನಿಮಗೆ ಜಯ ಸಿಗಬೇಕಾದರೆ ರಜಿಯ ಬಳಿಗೆ ನೀವು ಹೋಗಬೇಕು. ಯಾರ ಪಕ್ಷದಲ್ಲಿ ರಜಿ ಎಂಬ ರಾಜನಿರ್ತಾನೋ ಆ ಪಕ್ಷಕ್ಕೆ ಜಯ ಎಂಬುದು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಿಮ್ಗೆ ಜಯ ಸಿಗಬೇಕಾದರೆ ರಜಿ ಹತ್ರ ಹೋಗಿ ಅವನ ಹತ್ರ ಕೇಳಿಕೊಳ್ಳಿ ಅಂತ ಹೇಳಿದ್ರಂತೆ. ಬ್ರಹ್ಮದೇವರು ಹೇಳ್ತಾರೆ, ಯಥೋ ರಜಿಹಿ ಧೃತಿಸ್ತತ್ರ ಶ್ರೀಶ್ಚ ತತ್ರ ಯಥೋ ಧೃತಿ ಯಥೋ ಧೃತಿಶ್ಚ ಶ್ರೀಶ್ಚೈವ ಧರ್ಮಸ್ತತ್ರ ಜಯಸ್ತಥ. ಎಲ್ಲಿ ರಜಿ ಇರ್ತಾನೋ ಅಲ್ಲಿ ಸಂಪತ್ತು ಇರುತ್ತೆ, ಅಲ್ಲಿ ಧೈರ್ಯ ಇರುತ್ತೆ. ಎಲ್ಲಿ ಸಂಪತ್ತು ಮತ್ತು ಬಲ ಇದೆಯೋ ಅಲ್ಲಿ ಜಯ ಇರುತ್ತೆ. ಆದ್ದರಿಂದ ನಿಮಗೆ ಜಯ ಸಿಗಬೇಕು, ಆ ರಜಿಯ ಬಳಿ ನೀವು ಹೋಗಿ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ. ಇವರಲ್ಲಿ ದೇವತೆಗಳು ಮತ್ತು ದೈತ್ಯರು ಇಬ್ರು ಸಹಿತ ರಜಿಯ ಬಳಿ ತಾವು ಬರ್ತಾರೆ. ರಜಿಯ ಬಳಿ ಬಂದಾಗ ರಜಿ ಒಂದು ಷರತ್ತಾಗ್ತಾನಂತೆ, ನಾನು ನಿಮ್ಮ ಪರವಾಗಿ ಇರ್ತೇನೆ, ಯುದ್ಧವನ್ನು ಮಾಡ್ತೇನೆ, ಬರ್ತೇನೆ ನಿಮ್ಮ ಪರವಾಗಿ. ಆದ್ರೆ ನನ್ನೊಂದು ಕಂಡೀಷನ್ ಇದೆ, ಯಾರು ನನ್ನನ್ನು ಇಂದ್ರ ಪದವಿಯಲ್ಲಿ ಕೊಳ್ಳಿಸ್ತಾರೋ ಅವರ ಪರವಾಗಿ ಯುದ್ಧಕ್ಕೆ ನಾನು ಬರ್ತೇನೆ ಅಂತ ರಜಿ ಒಂದು ಷರತ್ತನ್ನು ಹಾಕಿದ. ಇಂದ್ರ ಪದವಿ ಕೊಡಬೇಕು. ಯಾರು ಕೊಡ್ತೀರೋ, ದೇವತೆಗಳ ಪರವಾಗಿಲ್ಲ, ದೈತ್ಯರ ಪರವಾಗಿಲ್ಲ. ಯಾರು ನನಗೆ ಇಂದ್ರ ಪದವಿಯನ್ನು ಗೆದ್ದ ನಂತರದಲ್ಲಿ ಇಂದ್ರ ಪದವಿಯನ್ನು ಕೊಡ್ತೀರೋ ಅವರ ಪರವಾಗಿ ಯುದ್ಧಕ್ಕೆ ಬರ್ತೇನೆ ನಾನು ಅಂತ ಬಂದಂತೆ. ದೇವತೆಗಳು ಒಪ್ಪಿಕೊಂಡು ಬಿಟ್ರು.
ನಾನು ಖಂಡಿತ ಕೊಡ್ತೇವೆ, ಯುದ್ಧದಲ್ಲಿ ಗೆದ್ರೆ ಇಂದ್ರ ಪದವಿಯನ್ನು ಬಿಟ್ಟು ಕೊಡ್ತೇವೆ ನಾವು, ಪರವಾಗಿಲ್ಲ ಅಂತ ಹೇಳಿದ. ಮನಸ್ಸಿಲ್ಲ, ಮನಸ್ಸಲ್ಲಿ ಕೊಡ್ಬೇಕಂತ ಇಚ್ಛೆ ಇಲ್ಲ, ಆದ್ರೆ ಈಗ ದೈತ್ಯರ ಜೊತೆ ಯುದ್ಧದಲ್ಲಿ ಗೆಲ್ಲಬೇಕಲ್ಲ, ಅದಕ್ಕೋಸ್ಕರ ಆ ಕ್ಷಣದಲ್ಲಿ ಈ ಮಾತನ್ನು ಹೇಳಿಬಿಟ್ರು. ಕೊಡ್ತೇವೆ, ನಿಮ್ಗೆ ಇಂದ್ರ ಪದವಿ ಕೊಡ್ತೇವೆ ನಾವು, ನಮ್ಮ ಪರವಾಗಿ ಇರಬೇಕು ಅಂತ ಹೇಳಿದ್ರಂತೆ. ದೈತ್ಯರ ಹತ್ರ ಹೋದ್ರಂತೆ, ಇದೇ ರಜಿ ರಾಜ ದೈತ್ಯರ ಹತ್ರ ಹೋದ. ದೈತ್ಯರ ಹತ್ರ ಕೇಳಿದಂತೆ, ನೀವು ಕೊಡ್ತೀರಾ ಅಂತ ಹೇಳಿ. ಅವರು ಒಪ್ಪಿಕೊಳ್ಳಿಲ್ಲ. ಅವರು ನಾವು ಇಂದ್ರ ಪದವಿಯನ್ನು ಪಡೆದುಕೊಳ್ಬೇಕಂತೇಳಿ ಯುದ್ಧಕ್ಕೆ ನಾವು ಹೊರಟದ್ದು, ನಾವು ಯುದ್ಧ ಎಲ್ಲ ಆದ್ರಿಂದ ಬಿಟ್ಟುಕೊಡೋದ್ರೆ ಪ್ರಯೋಜನ. ಇದು ಹೇಗೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಗೆದ್ದು ಪಾಕಿಸ್ತಾನ ಬಿಟ್ಟುಕೊಟ್ಟಾಗ ನಾವು ಒಂದು ರೀತಿಯಲ್ಲಿ ಎಲ್ಲ ಗೆಲ್ಲುವುದು, ಕೊನೆಗೆ ಬಿಟ್ಟುಕೊಡುದು ಅವರಿಗೆ ಅದನ್ನು ಬಿಟ್ಟುಕೊಡುವುದು ಅಂತ ಹೇಳಿ. ಅದೇ ತರ ಆಯ್ತದೆ, ಎಲ್ಲ ಗೆಲ್ಲುವುದು ಕೊನೆಗೆ ಅವರಿಗೆ ಬಿಟ್ಟುಕೊಡುವುದು ಅದನ್ನು. ರಜರಾಜನಿಗೆ ಈ ಷರತ್ತು ಅವ್ರಿಗೆ ಒಪ್ಪುಗೆ ಆಗಲಿಲ್ಲ ದೈತ್ಯರಿಗೆ. ಎಲ್ಲ ನಮ್ಗೆ ಬೇಕಾದದ್ದು ಇಂದ್ರನ ಪದವಿ. ಈಗ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವುದು. ಎಲ್ಲ ಗೆದ್ದ ಮೇಲೆ ಹೆಂಗೆ ಬಿಟ್ಟು ಬಿಡೋದು, ಯಾಕೆ ಬಿಡಬೇಕು ನಾವು, ಅಂತ ಯುದ್ಧ ಯಾಕೆ ಮಾಡಬೇಕು ನಾವು, ಅದು ನಮ್ಗೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಅಂತ. ಆವಾಗ ರಜ್ಜಿ ತಾನು ದೇವತೆಗಳ ಪರವಾಗಿ ತಾನು ಹೋರಾಡ್ತಾನೆ. ದೇವತೆಗಳ ಪರವಾಗಿ ತಾನು ಹೋರಾಡಿ ದೇವತೆಗಳಿಗೆ ಜಯ ಸಿಗುವಂತೆ ಮಾಡ್ತಾನೆ. ದೇವತೆಗಳಿಗೆ ಬಹಳ ಸಂತೋಷ ಆಯಿತು. ಸಂತೋಷವಾಗಿ ಅವನೊಂದು ಕಂಡೀಷನ್ ಇತ್ತು, ಯಾರು ಇಂದ್ರ ಪದವಿ ಕೊಡ್ತಿರೋ ಅವರಿಗೆ ನಾನು ಅವರ ಪರವಾಗಿ ನಿಲ್ತೇನೆ ಅಂತ ಹೇಳಿ ದೇವೇಂದ್ರ ಹೇಳಿದಂತೆ. ಇಂದ್ರೋಸ್ತಿ ತಾತ ದೇವಾನ ಸರ್ವೇಶ ಮಾತ್ರ ಸಂಶಯ ಯಸ್ಯಾಹಂ ಇಂದ್ರ ಪುತ್ರಸ್ತೆ ಖ್ಯಾತಿಂ ಯಾಸ್ಯಾಮಿ ಕರ್ಮಭಿ. ಇಂದ್ರ ರಜ್ಜಿಗೆ ಹೇಳ್ತಾನಂತೆ, ಮನಸ್ಸಿಂದ ಹೇಳಿದ್ದಲ್ಲ ಇದು, ಬರೀ ಈ ಹೃದಯದ ಮಾತಲ್ಲ ಇದು. ಈ ಹೃದಯದ ಮಾತು ಬೇರೆ, ನಾಲಿಗೆಯ ಮಾತು ಬೇರೆ. ಎಲ್ಲಿಂದ ಬರದಂತ ಮಾತು ಬೇರೆ, ಎಲ್ಲಿಂದ ಬರುವ ಮಾತು ಬೇರೆ. ಹೃದಯದಿಂದ ಬರುವ ಮಾತು ಸಾತ್ವಿಕವಾಗಿರುತ್ತೆ, ಆದ್ರೆ ಇದು ನಾಲಿಗೆಯ ಮಾತು. ಇದು ಈ ನಮ್ಮಲ್ಲಿ ಕೆಲವು ಜನ ಬಂದಾಗ ಚೆನ್ನಾಗಿದ್ದೀರಾ ಅಂತ ಕೇಳ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಅಂದ್ರೆ ಅತ್ಯಂತ ಆಪ್ತರ ಬಂದಾಗ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ಹೃದಯದ ಮಾತಾಗುತ್ತೆ. ಅದು ಕೆಲವರು ಬಂದಾಗ ನಮ್ಗೆ ಆಗಿರುವುದಿಲ್ಲ, ಮನಸ್ಸಲ್ಲಿ ಆಗಿರುವುದಿಲ್ಲ, ಆದ್ರೂ ಎದುರು ಹಾಕ್ತಾರೆ, ಚೆನ್ನಾಗಿದ್ದೀರಾ ನೀವು. ಇದು ಹೃದಯದ ಮಾತಲ್ಲ, ಇದು ನಾಲಿಗೆಯ ಮಾತಷ್ಟೇ. ಮನಸ್ಸಲ್ಲಿ ಬೈಕೊಂಡೇ ಇರ್ತೇವೆ ನಾವು, ಯಪ್ಪ ಯಾಕಪ್ಪ ಬೈದ್ರು ಬಂದ ಏನು ಅಂತ ಬೈಕೊಳ್ತಾ ಇರ್ತೇವೆ, ಆದ್ರೆ ನಾಲಿಗೆ ಮಾತ್ರ ಚೆನ್ನಾಗಿದ್ದೀರಿ ನೀವು ಅಂತ ಹೇಳ್ಕೊಳ್ತಾ ಇರ್ತದೆ ಅಷ್ಟೇ. ಕೆಲವೊಮ್ಮೆ ನಮ್ಗೆ ಅತ್ಯಂತ ಆಪ್ತರ ಸಿಕ್ಕಿದಾಗ ನಾವು ಹೃದಯದಲ್ಲಿ ಮಾತನ್ನ ಹೇಳ್ತೇವೆ, ಚೆನ್ನಾಗಿದ್ದೀರಿ ನೀವು ಅಂತ ಕೇಳ್ತೇವೆ. ಅಂದ್ರೆ ಹೃದಯದ ಮಾತು ಬೇರೆ, ನಾಲಿಗೆಯ ಮಾತು ಬೇರೆ ಅಂತ ಹೇಳಿ. ಇಂದ್ರನಿಗೆ ಕೊಡ್ಬೇಕಂತ ಮನಸ್ಸಿಲ್ಲ, ಆದ್ರೆ ಅವನು ಬಾಯಿಂದ ಹೇಳ್ತಾನೆ, ನೀನು ಸ್ವರ್ಗಕ್ಕೆ ನೀನೇ ಅಧಿಪತಿಯಾಗಿ ಬಿಟ್ಟಿದ್ಯಾ ಎಂದಿನಿಂದ, ನಾವೆಲ್ಲರೂ ನಿನ್ನ ಮಕ್ಕಳ ಹಾಗೆ, ನೀನೇ ತಂದೆ ನಮಗೆಲ್ಲರಿಗೂ. ಯಸ್ಯಾಹಂ ಇಂದ್ರ ಪುತ್ರಸ್ತೆ, ನಾನು ಇಂದ್ರ ನಿನ್ನ ಮಗನಾಗಿದ್ದೇನೆ, ನಮಗೆಲ್ಲ ನೀನು ತಂದೆ ಅಂತ ಇರುವಿ ಅಂತ ಹೇಳಿ ಬಾಯಿಂದ ತಾನು ಸ್ತೋತ್ರವನ್ನು ಮಾಡಿದ ರಜಿ. ಇಂದ್ರನ ಸ್ತೋತ್ರವನ್ನು ಕೇಳಿದ ಮೇಲೆ ಬಹಳ ಸಂಕೋಚ ಆಯ್ತಂತ ಅವರಿಗೆ, ತನಗೆ ಬೇಡ ಅಂತಾಗಿ ಬಿಡ್ತಂತೆ. ಸುಮ್ಮನೆ ಬಾಯಲ್ಲಿ ಹೇಳಿದ್ದೇನೆ ನಾನು ಇಂದ್ರಲೋಕ ಬೇಕು, ಇಂದ್ರ ಪದವಿ ಬೇಕು ಅಂತ ಕೇಳಿದ್ದೆ ನಾನು, ಆದ್ರೆ ನನಗೆ ಬೇಡ ಅಂತ ಮನಸ್ಸು ಮಾಡಲಿಲ್ಲಂತೆ ರಜಿ. ತಾನು ಇಂದ್ರ ಪದವಿ ಬೇಡ ಅಂತ ಭೂಮಿಗೆ ತಾನು ಹೋಗಿಬಿಟ್ಟಿದ್ದಾನೆ. ರಜಿ ತಾನು ಭೂಮಿಯಲ್ಲಿ ವಾಸ ಮಾಡ್ತಾ ತನ್ನ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಆದರೆ ರಜಿಯ ಮಕ್ಕಳು 500 ಜನ ಮಕ್ಕಳಿದ್ದಾರೆ, ಅವರಿಗೆ ಮಾತ್ರ ಆಸೆ ಆಯ್ತಂತೆ. ತನ್ನ ತಂದೆ ಇಂದ್ರ ಪದವಿ ಬೇಕು ಅಂತ ಹೇಳಿ ಯುದ್ಧವನ್ನು ಮಾಡಿ ನಂತರದಲ್ಲಿ ತಾನು ಇಂದ್ರ ಪದವಿ ಬೇಡ ಅಂತ ಪಡೆದಿದ್ದಾನೆ. ವಸ್ತುಶಃ ಇಂದ್ರ ಪದವಿಗೆ ನನ್ನ ತಂದೆ ಅರ್ಹನಾಗಿದ್ದಾನೆ, ಆದ್ರಿಂದ ಅವನ ಮಕ್ಕಳ ನಮಗೂ ಸಹಿತ ಇಂದ್ರನ ಪದವಿಯಲ್ಲಿ ಅಧಿಕಾರ ಇದೆ. ಆದ್ದರಿಂದ ನಾವು ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಇಂದ್ರನೆಲ್ಲ ರಜ್ಜಿಯ ಮಕ್ಕಳು ರಾಜೆಯರು 500 ಜನ ರಾಜೆಯರು ತಾವು ಇಂದ್ರನ ಈ ಪಟ್ಟವನ್ನು ಹೊಂದುವುದಕ್ಕೋಸ್ಕರ ಯುದ್ಧವನ್ನು ಮಾಡಿದ್ರು. ಎಲ್ಲ ದೇವತೆಗಳನ್ನು ಓಡಿಸಿಬಿಟ್ಟಿದ್ದಾರೆ. ಆ ದೇವರ ಹವಿಸನ್ನೆಲ್ಲ ತಾವು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಇಂದ್ರಾದಿ ದೇವತೆಗಳೆಲ್ಲ ತತ್ತರಿಸಿ ಹೋಗಿ ಕೊನೆಗೆ ಇಂದ್ರಾದಿ ದೇವತೆಗೆ ಹವಿಸ್ಸು ಇಲ್ಲ ಅಂತಾಗಿಬಿಟ್ಟಿದೆ. ಎಲ್ಲ ಈ ರಾಜೆಯರು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಂದ್ರ ನೇರವಾಗಿ ತಾವು ಬೃಹಸ್ಪತ್ಯಾಚಾರ್ಯ ಬಳಿ ಬಂದಿದ್ದಾರೆ. ಬೃಹಸ್ಪತ್ಯಾಚಾರ್ಯ ಬಳಿ ಬಂದು ಏನಾದ್ರೂ ಸ್ವಲ್ಪ ಆಹಾರ ಕೊಡಿ ಅಂತ ಹೇಳಿದ್ರಂತೆ. ಬಹಳ ಹಸಿವಾಗ್ತಾ ಇದೆ ನನಗೆ, ಏನಾದ್ರೂ ಸ್ವಲ್ಪ
ಪುರೋಡಾಟ ಆಹಾರ ಇದ್ರೆ ಕೊಡಿ ನಮಗೆ ಅಂತ ಹೇಳಿದಾಗ ಬೃಹಸ್ಪತಿ ಆಚಾರ್ಯ ಇಂದ್ರನ ಅವಸ್ಥೆಯನ್ನು ಕೊಂಡು ಹೇಳಿದ್ರೆ ಏನಾಯ್ತು ನಿನಗೆ? ಬೃಹಸ್ಪತಿ ಗೊತ್ತೇ ಇರಲಿಲ್ಲ ವಿಚಾರಗಳೆಲ್ಲ. ಇಂದ್ರನ ಏನಾಯ್ತು ನಿನಗೆ? ಯಾಕೆ ಈ ತರ ಕೇಳ್ತಾ ಇದ್ದೆ? ಆಹಾರ ಬೇಕು ಅಂತ ಕೇಳ್ತಾ ಇದ್ದೆ, ಬಹಳ ಸಫರಾಗಿ ಬಿಟ್ಟಿದ್ದೆ, ಏನಾಗಿದೆ ನಿನಗೆ? ಕಾಂತಿ ಏನಾಗಿ ಬಿಟ್ಟಿದ್ದೆ ನೀನು? ಅವಾಗ ಇಂದ್ರ ಎಲ್ಲ ನಡೆದ ಘಟವನ್ನು ಹೇಳ್ತಾನೆ. ರಜ್ಜಿಯ ಮಕ್ಕಳು ರಾಜೆಯರು ನಮ್ಮನ್ನೆಲ್ಲ ಓಡಿಸಿ ಬಿಟ್ಟಿದ್ದಾರೆ, ನಮ್ಮೆಲ್ಲ ಪಟ್ಟಣವನ್ನೇ ಕಿತ್ತುಕೊಂಡು ಬಿಟ್ಟಿದ್ದಾರೆ, ನಮ್ಗೆ ಯಾವ ಅಧಿಕಾರನೂ ಇಲ್ಲ, ಹವಿಸ್ಸು ಸಿಗ್ತಾ ಇಲ್ಲ, ಎದ್ದಿಂದ ಹವಿಸ್ಸು ಸಿಗ್ತಾ ಇಲ್ಲ, ನಿಮ್ಗೆ ಬಹಳ ಹಸಿವಾಗ್ತಾ ಇದೆ, ಏನಾದರೂ ಕೊಡಿ ಅಂತ ಕೇಳಿದಾಗ ಬೃಹಸ್ಪತಿ ಬಹಳ ದುಃಖವಾಯಿತು. ಅವ್ರು ಹೇಳ್ತಾರೆ, ನೀವು ಗಡಿಬಿಡಿ ಮಾಡ್ಕೊಳ್ಬಾರ್ದಾಗಿತ್ತು. ಯಾಕೆ ಪ್ರತಿಜ್ಞೆ ಮಾಡಿದ್ದೆ ನೀವು? ಇಂದ್ರ ಪ್ರತಿಜ್ಞೆಯನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಯಾಕೆ ನೀವು? ಈ ಪ್ರತಿಜ್ಞೆ ಮಾಡಿದ್ರಿಂದ ಈ ತರ ಸಮಸ್ಯೆ ಬಂತು ನಿಮಗೆ. ಆದ್ರಿಂದ ನಿಮ್ಮ ಈ ಒಂದು ದೃಷ್ಟಿಯಿಂದಲೇನೆ ನಿಮ್ಗೆ ಅನರ್ಥವಾಗಿದೆ ಇವತ್ತು. ಆದ್ದರಿಂದ ಆದರೂ ಸಹಿತ ನಿಮ್ಮ ಹವಿಸ್ಸು ನಿಮಗೆ ದೊರಕುವಂತೆ ನಾನು ಮಾಡ್ತೇನೆ, ನಿಮ್ಮ ಪದವಿ ನಿಮಗೆ ದೊರಕುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ಬೃಹಸ್ಪತಿ ಆಚಾರ್ಯರು ತಾವು ಭರವಸೆಯನ್ನು ಕೊಟ್ಟಿದ್ದಾರೆ. ಇಂದ್ರದೇವರು ಹಾಗೆ ಆಗಲಿ ಅಂತೇಳಿ ತಾವು ಹೊರಟೋಗಿ ಬಿಟ್ಟಿದ್ದಾರೆ. ನಂತರದಲ್ಲಿ ಬೃಹಸ್ಪತಿ ಆಚಾರ್ಯ ಒಂದು ಶಾಸ್ತ್ರವನ್ನೇ ಮಾಡಿಬಿಟ್ರಂತೆ. ಈ ರಜ್ಜಿಯ ಮಕ್ಕಳಾಗಿರತಕ್ಕಂತಹ ರಾಜೀಯ ಅಂತ 500 ಜನ ಮಕ್ಕಳಿದ್ದಾರೆ, ಅವರಿಗೆ ಅನ್ಯಥಾ ಜ್ಞಾನ ಹುಟ್ಟಿಸುವುದಕ್ಕೋಸ್ಕರ ಒಂದು ಶಾಸ್ತ್ರವನ್ನು ಮಾಡಿಬಿಟ್ಟು, ಚಾರವಾಕ ಶಾಸ್ತ್ರ ಅಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಶಾಸ್ತ್ರ ಅದು. ಇದರ ನಾಸ್ತಿಕ್ಯವಾದ ಇವತ್ತೆಲ್ಲ ನಾವು ನೋಡ್ತಾ ಇರ್ತೇವೆ, ಕೆಲವು ನಾಸ್ತಿಕ್ಯವಾದ ನೋಡ್ತಾ ಇರ್ತೇವೆ ನಾವು. ಆ ನಾಸ್ತಿಕ್ಯವಾದ ಮೂಲ ಪ್ರವರ್ತಕರು ಬೃಹಸ್ಪತಿ ಆಚಾರ್ಯರು. ಬೃಹಸ್ಪತಿಯರು ನಾಸ್ತಿಕರಲ್ಲ. ಇನ್ನು ಬೃಹಸ್ಪತಿ ಆಚಾರ್ಯರು ಈ ರಾಜೇಯರ 500 ಜನ ಮಕ್ಕಳಿದ್ದಾರೆ, ಅವರಿಗೆ ನಾಸ್ತಿಕ್ಯ ಬುದ್ಧಿ ಹುಟ್ಟಿಸುವುದಕ್ಕೋಸ್ಕರ ತಾವು ಒಂದು ಗ್ರಂಥ ರಚನೆ ಮಾಡಿದ್ರು, ಚಾರವಾಕ ಮತ ಅಂತ ಹೇಳಿ. ಆ ಚಾರವಾಕ ಮತದ ವೈಶಿಷ್ಟ್ಯ ಏನಂತ, ಅವರ ವಾದ ಏನಂತ ಹೇಳಿದ್ರೆ, ಏನು ಕಣ್ಣೇ ಕಾಣಿಸುತ್ತೋ ಅದು ಮಾತ್ರ ಸತ್ಯ ಅಂತ ಹೇಳ್ತಕ್ಕಂಥವ್ರು ಚಾರವಾಕ ವಾದಿಗಳು. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದು ಮಾತ್ರ ಸತ್ಯ ಅಂತ ಹೇಳಿ. ಕಣ್ಣಿಗೆ ಈ ವಸ್ತು ಕಾಣಿಸ್ತಾ ಇದೆ, ಏನೋ ಅದು ಫೋನ್ ಕಾಣಿಸ್ತಾ ಇದೆ, ನೀವೆಲ್ಲ ಕಾಣಿಸ್ತಾ ಇದ್ದೀರಿ, ಇಷ್ಟು ಮಾತ್ರ ಸತ್ಯ ಹೊರತು ಕಣ್ಣಿಗೆ ಕಾಣದ ವಸ್ತು ಯಾವುದೂ ಸಹಿತ ಇಲ್ಲ ಅಂತ ಹೇಳ್ತಕ್ಕಂತಹ ವಾದ. ಒಂದು ದೇವರು ಇಲ್ಲ, ಯಾಕೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ? ಧರ್ಮನೂ ಇಲ್ಲ, ಧರ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲವೋ ಅವೆಲ್ಲವೂ ಸಹಿತ ಇಲ್ಲವೇ ಇಲ್ಲ ಅಂತ ಹೇಳ್ತಕ್ಕಂತಹ ವಾದ. ಆದ್ರಿಂದ ಏನು ಬೇಕಾದ್ರೂ ಮಾಡ್ಕೊಳ್ಬೋದು ನೀವು. ಈ ಪುನರ್ಜನ್ಮ ಅದು ಇದಂತ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಭಯ ಯಾಕೆ? ನಾವೇನೋ ಪಾಪ ಮಾಡಿದ್ರೆ ಪಾಪ ಪುಣ್ಯ ಅದರಿಂದ ನಮಗೆ ಪುನರ್ಜನ್ಮ ಬರುತ್ತೆ, ಇಲ್ಲಿ ಮತ್ತೆ ದುಃಖ ಪಡಬೇಕಾಗುತ್ತೆ ನಾವು. ಅವ್ರು ಹೇಳ್ತಾರೆ, ಈ ಪುನರ್ಜನ್ಮ ಇದ್ರೆ ತಾನೆ, ಈ ಪಾಪನೇ ಇಲ್ಲ, ಪುಣ್ಯನೇ ಇಲ್ಲ, ಪುನರ್ಜನ್ಮನೂ ಇಲ್ಲ, ಏನು ಬೇಕಾದ್ರೂ ಈ ಶರೀರ ಬಂದಿದೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು. ಏನು ಸುಖ ಪಡಬೇಕು, ಏನು ಅವಕಾಶ ಉಂಟೋ ಏನು ಬೇಕಾದ್ರೂ ಮಾಡ್ಕೊಳ್ಬಹುದು. ಅಂದ್ರೆ ಒಂದು ರೀತಿಯಲ್ಲಿ ನಿಮಗೆ ಧರ್ಮ ಇಲ್ಲ ಆದ್ರಿಂದ ಪಾಪ ಪುಣ್ಯದ ಚಿಂತನೆ ಇಲ್ಲ. ಯಾಕೆ? ಪಾಪ ಪುಣ್ಯವೇ ಇಲ್ಲ, ಆದ್ದರಿಂದ ಪಾಪದ ಚಿಂತೆಯೇ ಇಲ್ಲ, ಪುಣ್ಯದ ಚಿಂತನೆ ಇಲ್ಲ. ಆದ್ರಿಂದ ಈ ಜನ್ಮದಲ್ಲಿ ಎಷ್ಟು ಸುಖ ಅನುಭವಿಸಬೇಕೋ ಎಲ್ಲ ಸುಖ ಅನುಭವಿಸಬಹುದು ನೀವು. ಆದ್ದರಿಂದ ಅಂತಹ ಒಂದು ವಾದವನ್ನು ಆ ಚಾರವಾಕ ವಾದ ಅಂತ ಹೇಳ್ತಾರೆ. ಬಹಳ ವಿಸ್ತೃತವಾಗಿರ್ತಕ್ಕಂತಹ ವಾದ. ಅಂತಹ ವಾದವನ್ನು ರಚನೆ ಮಾಡಿದ್ರು ಚಾರವಾಕ ವಾದವನ್ನು ಬೃಹಸ್ಪತಿ ಆಚಾರ್ಯ. ರಾಜರಿಗೆ ಬಹಳ ಸಂತೋಷ ಆಯಿತು, ಒಳ್ಳೆಯ ವಾದ ಇದು. ಇಷ್ಟರವರೆಗೆ ಸುಮ್ಮನೆ ದೇವಸ್ಥಾನ, ದೇವರು, ಪ್ರದಕ್ಷಿಣೆ, ಅದು ಇದು, ದಾನ ದಕ್ಷಿಣೆ, ಯಾಕೆ? ಏನೋ ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಹೇಳಿ, ಇಲ್ದಿದ್ರೆ ಪಾಪ ಬಂದು ಬಿಡುತ್ತೆ ಅಂತ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೆವು. ಒಳ್ಳೆಯ ವಾದ ಬೃಹಸ್ಪತಿ ಹತ್ರ ಹೇಳಿಬಿಟ್ಟಿದ್ದಾರೆ. ದೇವರಿಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಏನಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಒಂದೇ ಜನ್ಮ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ಒಳ್ಳೆಯ ವಾದ ಇದು, ಈ ಜನ್ಮದಲ್ಲಿ ಸುಖವಾಗಿದ್ದು ಬಿಡೋಣ ಅಂತ ಹೇಳಿ ಮಾಡಬಾರ್ದು ಎಲ್ಲ ಅನರ್ಥ ಮಾಡಿಬಿಟ್ಟಿದ್ದಾರೆ ಆ ರಾಜೇಯರು. ಮಾಂಸ ತಿನ್ನುವುದು, ಸೆರೆ ಪಡೆಯುವುದು, ಮತ್ತೊಬ್ಬರನ್ನು ಹೊಡೆಯುವುದು, ಬಡಿಯುವುದು, ಏನೇನೋ ಪಾಪ ಕಾರ್ಯ ಮಾಡಬಾರ್ದು ಎಲ್ಲ ಪಾಪ ಕಾರ್ಯ ಮಾಡಿಬಿಟ್ಟಿದ್ದಾನೆ. ಅದನ್ನು ಮಾಡುವುದಕ್ಕೋಸ್ಕರ ಬೃಹಸ್ಪತಿ ಗ್ರಂಥವನ್ನು ಮಾಡಿದ್ದು. ಅದರಿಂದ ಪ್ರೇರಿತರಾಗಿ ರಾಜೆಯರು ಆ ಪಾಪಕರ್ಮವನ್ನು ಮಾಡಿದ್ದರಿಂದ ಇಂದ್ರನ ಸ್ಥಾನದಿಂದ ತಾವು ಭ್ರಷ್ಟರಾಗಿ ಬಿಟ್ಟಿದ್ದಾರೆ, ಆ ಪದವಿಯನ್ನು ಭ್ರಷ್ಟರಾಗಿ ಬಿಟ್ಟಿದ್ದಾರೆ. ಆ ಪಾಪದ ನಿಮಿತ್ತವಾಗಿ ಅವರು ಆ ಭ್ರಷ್ಟರಾಗಿ ಬಿಟ್ಟಿದ್ದಾರೆ, ಅತಪಾತ ಹೊಂದಿದ್ದಾರೆ. ಅದರಿಂದ ಇಂದ್ರ ಪದವಿ ಮತ್ತೆ ಇಂದ್ರನೇ ಸಿಕ್ಕಿಬಿಟ್ಟಿದೆ. ಈ ತರಹವಾಗಿ ಬೃಹಸ್ಪತಿ ಆಚಾರ್ಯರು ಬಹಳ ಉಪಾಯದಿಂದ
ಇಂದ್ರನಿಗೆ ಮತ್ತೆ ಆ ಪದವಿ ಬರುವಂತೆ ತಾವು ಮಾಡಿದ್ದಾರೆ. ಆದ್ದರಿಂದ ಪಾಪ ಪುಣ್ಯ ನಮ್ಮಲ್ಲಿ ಇರಬೇಕು, ಚಿಂತನೆ ನಮ್ಮಲ್ಲಿ ಇರಬೇಕು. ಕೆಟ್ಟ ಕೆಲಸ ಮಾಡಿದ್ರೆ ಈ ಪಾಪ ಬರುತ್ತೆ, ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ. ಇಂತಹ ಪುಣ್ಯ ಪಾಪ ಚಿಂತನೆ ನಮ್ಮಲ್ಲಿ, ಆಸ್ತಿಕ್ಯ ಬುದ್ಧಿ ನಮ್ಮಲ್ಲಿ ಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ನಾಸ್ತಿಕ್ಯ ಬುದ್ಧಿ ಏನಿದ್ರೂ ಸಹಿತ ಅದು ಅನರ್ಥಕರ. ಆಸ್ತಿಕ್ಯ ಬುದ್ಧಿ ನಮ್ಮಲ್ಲಿ ಇದ್ರೇನೆ ನಾವು ಸಾತ್ವಿಕವಾದ ರೀತಿ ನಾವು ಹೋಗಲಿಕ್ಕೆ ಸಾಧ್ಯ. ಅಂತಹ ಒಂದು ಉಪದೇಶವನ್ನು ಈ ಒಂದು ಪ್ರಸಂಗದ ಮೂಲಕ ತಿಳ್ಕೊಳ್ಳಬಹುದು. ಇಂತಹ ವಿಚಾರವನ್ನು ಹೇಳಿ ಮುಂದೆ ಕಾಶಿ ಕ್ಷೇತ್ರದ ಮಹಿಮೆಯನ್ನು ವಿವರಣೆ ಮಾಡ್ತಾ ಇದ್ದಾರೆ. ಅದರ ವಿಚಾರವನ್ನು ಮತ್ತೆ ನಾಳೆ ಸೇರಿದಾಗ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಮಗೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ. ಉಪನ್ಯಾಸ ಮಾಡ್ತಾ ಇರ್ತೇವೆ, ಆಮೇಲೆ ಸಮಯ ಹೋದದ್ದು ಹೋಗ್ತಾನೆ ಇರ್ತದೆ ಸಮಯ. ನೀವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಉಪನ್ಯಾಸಕ್ಕೆ ಬಂದಿದ್ದೀರಿ. ದುರ್ಗಾದೇವಿ ಸನ್ನಿಧಾನದಲ್ಲಿ ಒಂದು ಉಪನ್ಯಾಸ ಹರಿವಂಶ ನೆರವೇರ್ತಾ ಇದೆ. ಆ ದುರ್ಗಾದೇವಿಯ ಅನುಗ್ರಹ, ಅಂತರ್ಯಾಮಿಯಾದ ಭಗವದ್ ಅನುಗ್ರಹ ನಿಮ್ಮೆಲ್ಲರ ಮೇಲೂ ವಿಶೇಷವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣೆ.